ಯಾಕೆ ಲಿವರ್ ಒನ್ ಆಫ್ ದ ಇಂಪಾರ್ಟೆಂಟ್ ಆರ್ಗನ್, ತುಂಬ ಅಬ್ಯೂಸ್ ತಡ್ಕೊಳ್ಳೋ ಆರ್ಗನ್ ಯಾಕೆ ಬಾಡಿಯಲ್ಲಿ? ತುಂಬ ಕ್ಷಮಿಸೋ ಗುಣ ಇರುತ್ತೆ ಲಿವರ್ಗೆ. ಸೊ ಅದು ಏನಂದರೆ ನಮ್ಮದು ಶರೀರದಲ್ಲಿ 100ಕ್ಕಿಂತ ಹೆಚ್ಚು ಕೆಲಸಗಳನ್ನ ಮಾಡ್ತಾ ಇರ್ತದೆ ಸೈಲೆಂಟಾಗಿ. ಅದ್ರ ಮೇಲೆ ಹೊಡೆತ ಬಿದ್ದಂಗೆಲ್ಲ ಅದು ತಡ್ಕೊಂಡು ಕ್ಷಮಿಸ್ತಾ ಹೋಗುತ್ತೆ. ಬಟ್ ಒಂದು ಹಂತ ಆದಮೇಲೆ ಅದು ಕೈ ಎತ್ಬಿಡುತ್ತೆ. ಆಲ್ಕೋಹಾಲ್ ಹೇಗೆ ಫ್ಯಾಟಿ ಲಿವರಿಗೆ ಕಾರಣ ಆಗುತ್ತೆ? ಈ ನೀವು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ವೆಬ್ಸೈಟಿಗೆ ಹೋಗಿ ಆಲ್ಕೋಹಾಲ್ ಬಗ್ಗೆ ಓದಿದ್ರೆ ಇಟ್ ಈಸ್ ಕ್ಲಾಸಿಫೈಡ್ ಆಸ್ ಗ್ರೇಡ್ 1 ಕಾರ್ಸಿನೋಜನ್. ಅಂದರೆ ತುಂಬ ಜಾಸ್ತಿ ಕ್ಯಾನ್ಸರ್ ಕಾರಕ ಅಂಶ ಇರೋ ಒಂದು ಪದಾರ್ಥ ಆಲ್ಕೋಹಾಲ್. ಗ್ರೇಡ್ 1. ಒಂದು ಗ್ಲಾಸ್ ರೆಡ್ ವೈನ್ ತೊಗೊಂಡ್ರೆ ಹಾರ್ಟಿಗೆ ಒಳ್ಳೇದು ಅಂತ ನಾವೇ ಓದಿದ್ವಿ ಬುಕ್ಸಲ್ಲಿ. ಬಟ್ ಅವೆಲ್ಲ ಫಾಲ್ಸ್ ಅಂತ ಇವಾಗ ಪ್ರೂವ್ ಆಗಿದೆ. ನಾಟ್ ಇವನ್ ಅ ಸಿಂಗಲ್ ಡ್ರಾಪ್, ಒಂದು ಹನಿ ಆಲ್ಕೋಹಾಲ್ ಕೂಡ ಸೇಫ್ ಅಲ್ಲ ಬಾಡಿಗೆ. ಸೊ ಕಂಪ್ಲೀಟಾಗಿ ಸ್ಟಾಪ್ ಮಾಡಬೇಕು. ನಾನು ಕುಡಿತೀನಿ, ಆಮೇಲೆ ನನ್ನ ಲಿವರ್ಗೆ ಅದು ಏನೋ ಕುಡಿದ್ಬಿಟ್ಟು ಏನೋ ತಿಂದುಬಿಟ್ಟು ಅದನ್ನು ಲಿವರ್ನ ಏನೋ ಕ್ಲೀನ್ ಮಾಡ್ಕೊಳ್ಳೋದಂತೆ. ಸ್ಮೋಕರ್ಸ್ ಕೂಡ ಹೇಳೋದು ಕೇಳಿದ್ದೀನಿ, ಲಂಗ್ಸ್ನ ನಾನು ಆಮೇಲೆ ಏನೋ ಕ್ಲೀನ್ ಮಾಡಿ ಡಿಟಾಕ್ಸಿಫೈಯಿಂಗ್ ಏನೋ ಆಸ್ ಇಫ್ ಸಮಥಿಂಗ್ ಇದೇನೋ ಗುಡಿಸೋ ರೀತಿಯಲ್ಲಿ ಹೇಳ್ತಾರೆ. ಯಾವುದೇ ರೀತಿ ಡಿಟಾಕ್ಸಿಫೈಯಿಂಗ್ ಏಜೆಂಟ್ ಬೇಕಾಗಿಲ್ಲ ಲಿವರ್ಗೆ. ಯಾಕಂದರೆ ಲಿವರ್ ಅದೇ ಡಿಟಾಕ್ಸಿಫೈಯಿಂಗ್ ಏಜೆಂಟ್. ಈ ಸುಮ್ಮನೆ ಅದು ಆ ಸಪ್ಲಿಮೆಂಟ್ ತೊಗೊಂಡೆ ಈ ಸಪ್ಲಿಮೆಂಟ್ ತೊಗೊಂಡೆ ಅವ್ರು ಹೇಳಿದ್ರಂತ ಅದನ್ನು ತಿಂದೆ ಇದನ್ನು ತಿಂದೆ ಮಾಡೋದ್ರಿಂದ ಲಿವರ್ ಮೇಲೆ ಇನ್ನೂ ಎಕ್ಸ್ಟ್ರಾ ಪ್ರೆಷರೇ ಬೀಳುತ್ತೆ. ಯಾಕಂದರೆ ಅವೆಲ್ಲ ಫಾರಿನ್ ಆಬ್ಜೆಕ್ಟ್ಸ್. ಇದು ವೇ ಪ್ರೋಟೀನ್ ಅಥವಾ ಪ್ರೋಟೀನ್ ಸಪ್ಲಿಮೆಂಟ್ಸ್. ಹೌದು. ನಿಮ್ಮ ಒಪಿನಿಯನ್ ಏನು? ಒಳ್ಳೆ ಕ್ವಾಲಿಟಿ ವೇ ಪ್ರೋಟೀನ್ ತೊಗೊಳ್ಳೋದ್ರಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ಸ್ ಇಲ್ಲ. ಸಡನ್ನಾಗಿ ನಾನು ನಾಳೆಯಿಂದ 100 ಗ್ರಾಮ್ ಪ್ರೋಟೀನ್ ತಿಂತೀನಿ ಅನ್ನೋದು ಆಗಲ್ಲ, ಶರೀರ ತಡ್ಕೊಳ್ಳಲ್ಲ ಅಷ್ಟು ಪ್ರೋಟೀನ್. ಡಾಕ್ಟರ್ ಹರೀಶ್ ಕುಲಕರ್ಣಿ ವೈದ್ಯಕೀಯ ಲೋಕದಲ್ಲಿ ಎಂಥದೇ ಕಾಂಪ್ಲೆಕ್ಸ್ ಕೇಸ್ ಇದ್ರೂ ಪಕ್ಕಾ ಟ್ರೀಟ್ಮೆಂಟ್ ಕೊಡೋ ಕರುನಾಡಿನ ಹೆಮ್ಮೆಯ ವೈದ್ಯರು. ಗ್ಯಾಸ್ಟ್ರಿಕ್ ಅಥವಾ ವಿಪರೀತ ಹೊಟ್ಟೆ ನೋವಂದಾಗ ನಾವೆಲ್ಲ ಒದ್ದಾಡ್ತೀವಿ. ಆದ್ರೆ ಜೀರ್ಣಾಂಗ ವ್ಯವಸ್ಥೆಯ ಸಮಸ್ಯೆ ಏನೇ ಇದ್ರೂ ರೋಗಿಗಳಿಗೆ ಧೈರ್ಯ ತುಂಬಿ ಗುಣಪಡಿಸೋ ಬೆಂಗಳೂರು ಗ್ಯಾಸ್ಟ್ರೋ ಸೆಂಟರ್ ಹಾಸ್ಪಿಟಲ್ಸ್ನ ಕನ್ಸಲ್ಟೆಂಟ್ ಇವ್ರು. 2013ರಲ್ಲಿ ಎಂಬಿಬಿಎಸ್ ಮುಗಿಸಿ ಹೈದರಾಬಾದ್ನಲ್ಲಿ ಮೆಡಿಕಲ್ ಗ್ಯಾಸ್ಟ್ರೋ ಎಂಟರಾಲಜಿಯಲ್ಲಿ ಪೋಸ್ಟ್ ಗ್ರಾಜ್ಯುಯೇಷನ್ ಮಾಡಿದ್ದಾರೆ. ಅದರಲ್ಲೊಂದು ದೊಡ್ಡ ಸಾಧನೆ ಅಂದ್ರೆ ಯೂನಿವರ್ಸಿಟಿಗೆ ಟಾಪ್ ರ್ಯಾಂಕ್ ಬಂದು ಚಿನ್ನದ ಪದಕ ಗೆದ್ದಿರೋದು. ಅಷ್ಟೇ ಅಲ್ಲ, ಪರ ಊರಿನಲ್ಲಿ ಉನ್ನತ ವ್ಯಾಸಂಗ ಮುಗಿಸಿದ್ರು ಮತ್ತೆ ನಮ್ಮ ಕರ್ನಾಟಕಕ್ಕೆ ಮರಳಿ ಬಂದು ಸೇವೆ ಸಲ್ಲಿಸ್ತಾ ಇದ್ದಾರೆ. ಒಬ್ಬ ವ್ಯಕ್ತಿಗೆ ಎಷ್ಟೇ ದೊಡ್ಡ ಮಟ್ಟದ ಜಿಆರ್ಡಿ, ಐಬಿಎಸ್, ಐಬಿಡಿ ಅಂಥ ಕರುಳಿನ ಸಮಸ್ಯೆಗಳಿರ್ಲಿ ಅಥವಾ ಪ್ಯಾಂಕ್ರಿಯಾಟಿಕ್ ಹಾಗೂ ಲಿವರ್ ಕಾಯಿಲೆಗಳೇ ಇರಲಿ, ಯಾವುದೇ ಗೊಂದಲವಿಲ್ಲದೆ ನಿಖರವಾದ ಚಿಕಿತ್ಸೆ ನೀಡೋದ್ರಲ್ಲಿ ಇವರು ಎಕ್ಸ್ಪರ್ಟ್. ತಮ್ಮ ಕಠಿಣ ಪರಿಶ್ರಮ ಹಾಗೂ ಪರ್ಫೆಕ್ಟ್ ಡಯಾಗ್ನೋಸಿಸ್ ಮೂಲಕ ಎಲ್ಲರ ಭರವಸೆಯ ಬೆಳಕಾಗಿರೋ ಈ ಗೋಲ್ಡ್ ಮೆಡಲಿಸ್ಟ್ ಡಾಕ್ಟರ್ ಹರೀಶ್ ಕುಲಕರ್ಣಿ ಅವರ ಇಂಟ್ರೆಸ್ಟಿಂಗ್ ಸ್ಟೋರಿಯನ್ನ ಇವತ್ತು ನೋಡೋಣ ಬನ್ನಿ. ನಮಸ್ಕಾರ ಡಾಕ್ಟರ್, ಹೇಗಿದ್ದೀರಿ? ನಮಸ್ಕಾರ, ಚೆನ್ನಾಗಿದ್ದೀವಿ. ನೀವು ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೇನೆ. ಈಗ ನೋಡಿ, ಈಗ ಎಲ್ಲರೂ ಕೂಡ ಪ್ರಯತ್ನ ಪಡೋದು ಹೊಟ್ಟೆಗೆ ಮತ್ತು ಬಟ್ಟೆಗೆ ಅಂಥೇಳಿ. ಹೊಟ್ಟೆಗೆ ಅಂತ ಬಂದಾಗ ಮುಂಚೆ ಹಿಂದಿನ ಕಾಲದ ಆರೋಗ್ಯ ಪದ್ಧತಿ ನಾವು ನೋಡಿದ್ರೆ ಕ್ಯಾಲೋರಿಕ್ ರಿಕ್ವೈರ್ಮೆಂಟ್ನ ಫುಲ್ಫಿಲ್ ಮಾಡೋದೇ ಚಾಲೆಂಜ್ ಇತ್ತು. ತುಂಬ ಮನೆಗಳಲ್ಲಿ ತುಂಬ ಮಕ್ಕಳು ಪಾಲ್ ಮಾಡಿ ಕರೆಕ್ಟಾಗಿ ಡಿವೈಡ್ ಮಾಡಿ ಊಟ ಕೊಡೋದೆಲ್ಲ ಮಾಡ್ತಾಯಿದ್ರು. ಆವಾಗ ಇವತ್ತಿನ ಸಮಸ್ಯೆಗಳಿರಲಿಲ್ಲ. ಇವತ್ತು ಫುಡ್ ಜಾಸ್ತಿಯಾಗಿ ತುಂಬ ಜನಕ್ಕೆ ಸಮಸ್ಯೆ ಆಗ್ತಾಯಿದೆ. ಮತ್ತು ಆ ಫುಡ್ಡಲ್ಲಿ ಪ್ರಾಸೆಸ್ ಫುಡ್ ಜಾಸ್ತಿಯಾಗಿ ಮತ್ತು ಅನ್ಹೆಲ್ದಿ ಫುಡ್ ಜಾಸ್ತಿಯಾಗಿ ಸಮಸ್ಯೆ ಜಾಸ್ತಿ ಆಗ್ತಾಯಿದೆ. ನೀವು ಹೇಳಿ ಗೊತ್ತಿಲ್ಲ, ಬಟ್ ನಾವು ಡೇಟಾ ಚೆಕ್ ಮಾಡಿದಾಗ ಆಲ್ಮೋಸ್ಟ್ ಅರ್ಧಕ್ಕರ್ಧ ಪಾಪ್ಯುಲೇಷನ್ನಲ್ಲಿ ಫ್ಯಾಟಿ ಲಿವರ್ ಸಮಸ್ಯೆ ಇದೆ. ನಾವು ಈ ಹಿಂದೆ ಒಂದು ವಿಡಿಯೋ ಮಾಡಿದ್ವಿ, ರಿಪೋರ್ಟ್ ಮಾಡಿದ್ವಿ. ಒಂಥರ ಇದು ಹೋಮ್ ಮಿನಿಸ್ಟರ್ ಆಫ್ ದಿ ಬಾಡಿ ಅಂತ. ಲಿವರ್ ಅಷ್ಟು ಫಂಕ್ಷನ್ಸ್ ಮಾಡುತ್ತೆ, ಒಂಥರ ಥ್ಯಾಂಕ್ಲೆಸ್ ಜಾಬ್ ಮಾಡ್ತಾ ಇರುತ್ತೆ ಕಂಟಿನ್ಯೂಸ್ಲಿ ಅಂತ ಹೇಳಿ, ಮತ್ತು ಸಿಕ್ಕಾಪಟ್ಟೆ ಅಬ್ಯೂಸ್ ತಗೊಳುತ್ತೆ ಅದು ಅಂತ. ಸೊ ಅದು ಯಾಕೆ ಇವಾಗ ಅರ್ಧಕ್ಕರ್ಧ ಪಾಪ್ಯುಲೇಷನಲ್ಲಿ ಫ್ಯಾಟಿ ಲಿವರ್ ಯಾಕಿದೆ? ಫ್ಯಾಟಿ ಲಿವರ್ ಅಂದರೆ ಏನು? ಲಿವರ್ ಹೆಲ್ತನ್ನು ಚೆನ್ನಾಗಿ ಕಾಪಾಡ್ಕೊಳ್ಳೋದು ಹೇಗೆ? ಕುಡಿಯೋರಿದ್ದರೆ ಅವರು ಯಾವ ವಿಚಾರಗಳಲ್ಲಿ ಬೇಗ ಅಲರ್ಟ್ ಆಗಬೇಕು, ಎಲ್ಲದ್ರ ಬಗ್ಗೆ ನಿಮ್ಮ ಹತ್ರ ಡಿಸ್ಕಸ್ ಮಾಡಬೇಕು ಅಂತ ನಾವು ನಿಮ್ಮನ್ನು ಇವತ್ತು ಇನ್ವೈಟ್ ಮಾಡಿರೋದು. ಮೊದಲಿಗೆ ನಾವು ಶುರು ಮಾಡೋ ಟೈಮ್ನಲ್ಲಿ ಲಿವರಿಂದ ಫಸ್ಟ್ ಶುರು ಮಾಡೋಣ, ಆಮೇಲೆ ಫ್ಯಾಟಿ ಲಿವರಿಗೆ ಬರೋಣ. ಲಿವರ್ ದೇಹಕ್ಕೆ ಯಾಕೆ ಮುಖ್ಯ? ಆಗಲೇ ಹೇಳಿದಾಗೆ ನಾವು ಒಂದು ರಿಪೋರ್ಟ್ ಮಾಡಿದ್ವಿ ಅಂತ, ಬಟ್ ನಿಮ್ಮ ಬಾಯಲ್ಲಿ ಬಂದರೆ ಅದು ಬೆಟರ್, ನೀವು ಎಕ್ಸ್ಪ್ಲೈನ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಯಾಕೆ ಲಿವರ್ ಒನ್ ಆಫ್ ದ ಇಂಪಾರ್ಟೆಂಟ್ ಆರ್ಗನ್, ತುಂಬ ಅಬ್ಯೂಸ್ ತಡ್ಕೊಳ್ಳೋ ಆರ್ಗನ್ ಯಾಕೆ ಬಾಡಿಯಲ್ಲಿ? ಈ ಲಿವರ್ ಅನ್ನೋದು ಇದು ಯಕೃತ್ತು ಅಂತೀವಲ್ವಾ, ಅದು ತುಂಬ ಕ್ಷಮಿಸೋ ಗುಣ ಇರುತ್ತೆ ಲಿವರ್ಗೆ. ಸೊ ಅದು ಏನಂದರೆ ನಮ್ಮದು ಶರೀರದಲ್ಲಿ 100ಕ್ಕಿಂತ ಹೆಚ್ಚು ಕೆಲಸಗಳನ್ನ ಮಾಡ್ತಾ ಇರ್ತದೆ ಸೈಲೆಂಟಾಗಿ. ಅಂದರೆ ಅದ್ರದ್ದು ಇಂಪಾರ್ಟೆನ್ಸ್ ಅಷ್ಟು ಈಸಿಯಾಗಿ ಗೊತ್ತಾಗಲ್ಲ. ಆ್ಯಂಡ್ ಅದಕ್ಕೆ ಏನೇ ಸಮಸ್ಯೆ ಆದರೂ ಕೂಡ ಅದು ಇಮಿಡಿಯೇಟ್ಲಿ ಹೇಳ್ಕೊಳ್ಳಲ್ಲ. ಈಗ ಉದಾಹರಣೆಗೆ ಈಗ ಹಾರ್ಟ್ ಅಟ್ಯಾಕ್ ಏನಾದ್ರು ಆಯಿತು ಅಂದರೆ ಇಮಿಡಿಯೇಟ್ಲಿ ನಮಗೆ ನೋವು ಬರುತ್ತೆ, ಎದೆ ನೋವು ಬರುತ್ತೆ, ಅದರ ಸಿಂಪ್ಟಮ್ಸ್ ಬರ್ತಾ ಇದೆ.
ಅದೇ ಥರ ಸ್ಟ್ರೋಕ್ ಏನಾದ್ರು ಆಯಿತು ಅಂದರೆ ಇಮಿಡಿಯೇಟ್ಲಿ ಕೈಕಾಲಲ್ಲಿ ವೀಕ್ನೆಸ್ ಬರೋದು, ಮಾತು ಬಿದ್ದು ಹೋಗೋದು ಅವೆಲ್ಲ ಆಗುತ್ತೆ. ಬಟ್ ಲಿವರ್ ಆ ಥರ ಅಲ್ಲ, ಅದ್ರ ಮೇಲೆ ಹೊಡೆತ ಬಿದ್ದಂಗೆಲ್ಲ ಅದು ತಡ್ಕೊಂಡು ಕ್ಷಮಿಸ್ತಾ ಹೋಗುತ್ತೆ. ಬಟ್ ಒಂದು ಹಂತ ಆದಮೇಲೆ ಅದು ಕೈ ಎತ್ಬಿಡುತ್ತೆ. ಅದಾದಮೇಲೆ ನಮಗೆ ಓಕೆ ಲಿವರಲ್ಲಿ ಈ ಥರ ಸಮಸ್ಯೆ ಇತ್ತಪ್ಪ ಅಂತ ಗೊತ್ತಾಗೋದು. ಸೊ ಲಿವರ್ ಏನು ಮಾಡೋದು, ಒಂದು ಪಚನಕ್ರಿಯೆಯಿಂದ ಹಿಡಿದು ಡಿಟಾಕ್ಸಿಫಿಕೇಷನ್ ಅಂತೀವಿ. ಅಂದರೆ ಈಗ ನಾವು ಯಾವುದೇ ಒಂದು ಸಣ್ಣ ಮಾತ್ರೆ ತೊಗೊಳ್ಳಿ ಅಥವಾ ಏನೇ ಒಂದು ಫಾರಿನ್ ಆಬ್ಜೆಕ್ಟ್ ನಾವು ಊಟ ಮಾಡಲಿ, ಅದು ಏನು ಟಾಕ್ಸಿನ್ ಇದೆ ಅದನ್ನೆಲ್ಲ ಟಾಕ್ಸಿನ್ನ ಡಿಟಾಕ್ಸಿಫೈ ಮಾಡಿ, ಅಂದರೆ ವಿಷಕಾರಿ ಅಂಶಗಳನ್ನು ಅದನ್ನೆಲ್ಲ ತೆಗೆದು ಅದನ್ನು ಫಿಲ್ಟರ್ ಮಾಡಿ ಅದನ್ನು ನಮ್ಮ ಏನು ಕರಳುಗಳ ಮೂಲಕ ಹೊರಗಡೆ ಮೋಷನಲ್ಲರೂ ಕಳಿಸುತ್ತೆ, ಅಥವಾ ಬ್ಲಡ್ಡಲ್ಲಿ ತಳ್ಬಿಟ್ಟು ಅದು ಕಿಡ್ನೀಸ್ ಮುಖಾಂತರ ಫಿಲ್ಟರ್ ಆಗುತ್ತೆ. ಸೊ ಇದು ಸೈಲೆಂಟ್ ಆಗಿ ಇನ್ ದ ಬ್ಯಾಕ್ ಗ್ರೌಂಡ್ ಕೆಲಸ ಮಾಡ್ತಿರೋ ಆರ್ಗನ್. ಸೊ ಈ ಫ್ಯಾಟಿ ಲಿವರ್ ಬಗ್ಗೆ ಬಂದಾಗ ಈ ನಡುವೆ ನಾನು ಸುಮಾರು 3-4 ವರ್ಷದಿಂದ ನಮ್ಮದು ಫೀಲ್ಡಲ್ಲಿ ಇದ್ದೀನಿ. ಅಲ್ಟ್ರಾಸೌಂಡ್ ರಿಪೋರ್ಟಲ್ಲಿ ಫ್ಯಾಟಿ ಲಿವರ್ ಇಲ್ಲದೆ ಇರೋ ರಿಪೋರ್ಟ್ ನೋಡಿದ ನೆನಪೇ ಇಲ್ಲ ನನಗೆ. ಯಾವುದೋ ಒಂದು ಸರ್ತಿ 100ರಲ್ಲಿ ಒಬ್ಬರಿಗೆ ನಾರ್ಮಲ್ ಲಿವರ್ ಅಂತ ಬರ್ತಾ ಇದೆ. ನಾವು ಈ ರೀಸೆಂಟ್ ಸ್ಟಡೀಸ್ ತೆಗೆದು ನೋಡಿದಾಗ 40% ಅಂದರೆ 40%, 100ರಲ್ಲಿ 40 ಜನಕ್ಕೆ ಈ ಫ್ಯಾಟಿ ಲಿವರ್ ಅನ್ನೋ ಡಿಸೀಸ್ ಅನ್ನೋದಕ್ಕಿಂತ ಇದೊಂದು ಸಿಂಡ್ರೋಮ್. ಅಂದರೆ ಈ ಫ್ಯಾಟಿ ಲಿವರ್ ಜೊತೆಗೆ ನಾವು ಫ್ಯಾಟಿ ಲಿವರ್ ಅಂತ ರಿಪೋರ್ಟ್ ನೋಡಿದ ತಕ್ಷಣ 3-4 ಅಂಶನ ನೋಡ್ತೀವಿ. ಅವ್ರದ್ದು ಶರೀರ ಕಾಯ ಹೇಗಿದೆ, ಸ್ಥೂಲಕಾಯ ಇದೆನಾ, ಒಬೆಸಿಟಿ ಏನಾದ್ರು ಇದೆನಾ, 2ನೇದು ಕೊಲೆಸ್ಟ್ರಾಲ್ ಲೆವೆಲ್ಸ್ ಹೇಗಿದೆ ಬಾಡಿಲಿ, 3ನೇದು ಡಯಾಬಿಟಿಸ್ ಏನಾದ್ರು ಇದೆನಾ, 4ನೇದು ಅವ್ರದ್ದು ಏನಾದರೂ ಅಭ್ಯಾಸಗಳಿದೆನಾ, ಈ ಸ್ವಲ್ಪ ಈ ಮದ್ಯಪಾನ ಮಾಡೋದು ಮತ್ತು ಈ ಸ್ಮೋಕಿಂಗ್ ಮಾಡೋದು, 5ನೇದು ಅವರ ಜೀವನ ಶೈಲಿ ಹೇಗಿದೆ, ಅವರು ಹೊತ್ತಿಗೆ ಊಟ ಮಾಡ್ತಾ ಇದ್ದಾರೆ, ಹೊತ್ತಿಗೆ ಎಕ್ಸಸೈಸ್ ಮಾಡ್ತಾ ಇದ್ದಾರೆ, ಆಮೇಲೆ ನಿದ್ದೆ ಹೇಗಿದೆ, ಅವ್ರ ಮಾನಸಿಕ ಒತ್ತಡ ಇದೆ. ಇವೆಲ್ಲದರ ಜೊತೆಗೆ ಬರೋದು ಫ್ಯಾಟಿ ಲಿವರ್. ಯೂಶಲಿ ಫ್ಯಾಟಿ ಲಿವರ್ ಅನ್ನೋದು ಇಟ್ ಈಸ್ ನಾಟ್ ಅ ಸಿಂಗಲ್ ಎಂಟಿಟಿ. ಅದು ಒಂದು ಇದ್ದರೆ ಬೈ ಒನ್ ಗೆಟ್ ಒನ್ ಥರ ಯೂಶಲಿ ಅಟ್ಯಾಚ್ಡ್ ಆಗಿ ಇದ್ದೇ ಇರ್ತವೆ. ಆ್ಯಂಡ್ ಸ್ವಲ್ಪ ಈ ನಮ್ಮದು ಹೆರಿಡಿಟಿ ಕೂಡ ಇರುತ್ತೆ. ಅಂದರೆ ನಮ್ಮ ಜೀನ್ಸಲ್ಲಿ ಕೂಡ ಇಂಡಿಯನ್ಸಲ್ಲಿ, ನಮ್ಮ ಭಾರತೀಯರಲ್ಲಿ ಸ್ವಲ್ಪ ಫ್ಯಾಟಿ ಲಿವರ್ಗೆ ನಮಗೆ ಅದಕ್ಕೇನು ಜಾಸ್ತಿ ಪುಷ್ ಬೇಕಾಗಿಲ್ಲ. ಈ 5 ಪಾಯಿಂಟಲ್ಲಿ ಯಾವುದೋ 1-2 ಪಾಯಿಂಟ್ ಇದ್ದರೆ ನಮ್ಗೆ ಫ್ಯಾಟಿ ಲಿವರ್ ಈಗ ತುಂಬ ಈಸಿಯಾಗಿ ಬರುತ್ತೆ. ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡಬೇಕು ಅಂದರೆ ಫ್ಯಾಟಿ ಲಿವರ್ ಅಂದರೆ ಏನಾಗುತ್ತೆ ಲಿವರಲ್ಲಿ? ಈಗ ಲಿವರಲ್ಲಿ ಒಂದು ಹಂತದವರೆಗೆ ಫ್ಯಾಟ್ ಶೇಖರಣೆ, ಅಂದ್ರೆ ಕೊಬ್ಬಿನ ಅಂಶ ಶೇಖರಣೆ ಆಗೋದು ನಾರ್ಮಲ್. ಲಿವರ್ ಒಳಗಡೆ ಸೆಲ್ಸ್ ಒಳಗಡೆ ಒಂದು ಹಂತದವರೆಗೂ ಫ್ಯಾಟ್ ಅನ್ನೋದು ಶೇಖರಣೆ ಆಗಬೇಕು. ಯಾಕಂದ್ರೆ ಅದು ರಿಸರ್ವ್ಸ್ ತರ ಕೆಲಸ ಮಾಡುತ್ತೆ, ಅಂದ್ರೆ ಸ್ಟೋರೇಜ್ ತರ ಕೆಲಸ ಮಾಡುತ್ತೆ. ಯಾವಾಗಾದ್ರೂ ನಾವು ಫಾಸ್ಟಿಂಗ್ ಮಾಡಿದಾಗ ಅಥವಾ ಯಾವಾಗಾದ್ರೂ ತುಂಬಾ ಸ್ಟ್ರೆಸ್ ಕಂಡೀಷನ್ ಆದಾಗ ಆ ಫ್ಯಾಟ್ ಬರ್ನ್ ಆಗಿ ಅದರಿಂದ ಗ್ಲೂಕೋಸ್ ರಿಲೀಸ್ ಆಗಿ ನಮಗೆ ಸ್ವಲ್ಪ ಶಕ್ತಿ ಬರುತ್ತೆ. ಸೊ ಆ ಹಂತಕ್ಕೂ ಮೀರಿ ಏನಾದರೂ ಕೊಬ್ಬಿನ ಅಂಶ ಲಿವರಲ್ಲಿ ಶೇಖರಣೆಗೊಳ್ತಾ ಹೋಯ್ತು ಅಂದ್ರೆ ಅದನ್ನ ನಾವು ಫ್ಯಾಟಿ ಲಿವರ್ ಅಂತೇವೆ. ಈ ಏನಂದ್ರೆ ಎಲ್ಲಾ ಫ್ಯಾಟಿ ಲಿವರ್ಗೂ ಟ್ರೀಟ್ಮೆಂಟ್ ಬೇಕೇ ಬೇಕು ಅನ್ನೋ ಅವಶ್ಯಕತೆ ಇರಲ್ಲ. ಫ್ಯಾಟಿ ಲಿವರ್ ಹಂತದಲ್ಲಿ 4 ಹಂತ ಇದಾವೆ, ಗ್ರೇಡ್ 1, ಗ್ರೇಡ್ 2, ಗ್ರೇಡ್ 3, ಗ್ರೇಡ್ 4 ಅಂತ. ಸೊ ನಾವು ಆ ಫ್ಯಾಟಿ ಲಿವರ್ ಅಂತ ಬಂದ ತಕ್ಷಣ ನಾವು ಎಲ್ಲರಿಗೂ ಟ್ರೀಟ್ಮೆಂಟ್ ಕೊಡಲ್ಲ. ಈಗ ನೀವು ಹೇಳಿದ್ರಲ್ಲ, ಒಂದು ಅರ್ಧಕ್ಕರ್ಧ ಪಾಪ್ಯುಲೇಷನ್ ಇದೆ 40% ಅಂತ ನೀವು ಹೇಳಿದ್ರಿ. ಅದು ಗ್ರೇಡ್ 1 ಎಲ್ಲರಿಗೂ ಕಾಮನ್ ಆಗಿರೋದು? ಮೋಸ್ಟ್ ಕಾಮನ್ಲಿ ನಾವು ನೋಡೋದು ಗ್ರೇಡ್ 1 ಸರ್. ಕೆಲವ್ರಿಗೆ ಗ್ರೇಡ್ 2, ಗ್ರೇಡ್ 3 ಇರುತ್ತೆ. ಬಟ್ ಹಂಗಂತ ಇದು ವಾಪಸ್ ರಿವರ್ಸಿಬಲ್ ಆ ಥರ ಏನಿಲ್ಲ. ಗ್ರೇಡ್ 1, ಗ್ರೇಡ್ 2, ಗ್ರೇಡ್ 3 ವರೆಗೂ ಕೂಡ ನಾವು ಈಸಿಯಾಗಿ ನಮ್ಮ ಜೀವನ ಶೈಲಿ, ನಮ್ಮ ಆಹಾರ ಪದ್ಧತಿನ ಸುಧಾರಣೆ ಮಾಡಿಕೊಂಡು ಈಸಿಯಾಗಿ ನಾವು ರಿವರ್ಸಿಬಲ್ ಮಾಡಿಸ್ಕೊಂಡು ಗ್ರೇಡ್ 3 ತನಕ ಹೌದು ಇರುತ್ತೆ. ಅದಕ್ಕೆ ಹೇಳೋದು ತುಂಬಾ ಅಬ್ಯೂಸ್ ತಡ್ಕೊಳ್ಳುತ್ತೆ. ಅದಕ್ಕೆ ಅಲ್ಲಿವರೆಗೂ ನಮ್ಗೆ ಏನು ಸಿಂಪ್ಟಮ್ಸ್ ಕೊಡಲ್ಲ ಲಿವರ್. ಅಂದ್ರೆ ಇನ್ನೊಂದು ಏನಂದ್ರೆ ಸ್ವಲ್ಪ ಡಿಫರೆಂಟ್ ಥಿಂಗ್ ಅಬೌಟ್ ಲಿವರ್ ಏನಂದ್ರೆ, ಈ ಲಿವರ್ ಡಿಸೀಸ್, ಈ ಫ್ಯಾಟಿ ಲಿವರ್ ಎಸ್ಪೆಷಲಿ ಸಿಂಪ್ಟಮ್ಸ್ ಇರಲ್ಲ, ನಮ್ಗೆ ರೋಗ ಲಕ್ಷಣ ಇರಲ್ಲ. ಈ ಯಾವುದೋ ಬೇರೆ ಕಾರಣಕ್ಕಾಗಿ ಏನೋ ಅಲ್ಟ್ರಾಸೌಂಡ್ ಮಾಡಿಸ್ಕೊಳ್ತಾರೆ, ಅಲ್ಲಿ ಫ್ಯಾಟಿ ಲಿವರ್ ಅಂತ ಗೊತ್ತಾಗುತ್ತೆ. ಸೊ ಆಮೇಲೆ ಈ ಲಿವರ್ದು ಇನ್ನೊಂದು ವಿಶೇಷತೆ ಏನಂದ್ರೆ, ಯಾಕಷ್ಟು ಶ್ರಮಿಸೋ ಗುಣ ಇದೆ ಲಿವರ್ಗೆ ಅಂದ್ರೆ, 20-30% ಆಫ್ ದಿ ಲಿವರ್ ಇದ್ರೂ ಕೂಡ ಅದು ಪೂರ್ತಿ ಕೆಲಸ ಮಾಡೋ ಕ್ಷಮತೆ ಹೊಂದಿರ್ತದೆ ಲಿವರ್. ಸೊ ಅದಕ್ಕೆ ಅದು 20-30% ಕೆಲಸ ಮಾಡೋವರೆಗೂ ಅದು ಯಾವುದೇ ರೋಗ ಲಕ್ಷಣ ಹೊರಗೆ ಹಾಕಲ್ಲ. ರೋಗ ಲಕ್ಷಣ ಬಂದಿದೆ ಅಂದ್ರೆ ಅದೇನೋ ಸ್ವಲ್ಪ ಡ್ಯಾಮೇಜ್ ಸ್ವಲ್ಪ ಜಾಸ್ತಿನೇ ಆಗಿದೆ ಅಂತ. ಇದೇ ಲಾಸ್ಟ್ ಪಾಯಿಂಟ್ ಹೇಳಿದ್ರಲ್ಲ, ತುಂಬಾ ಅದು 20-30% ಇದ್ರೂ ಕೂಡ ವರ್ಕ್ ಮಾಡುತ್ತೆ ಅಂತ. ಹಿಂದೊಬ್ರು ಸೆಲೆಬ್ರಿಟಿ ಕೇಸಲ್ಲೂ ಕೂಡ ನಾವು ಅದನ್ನೇ ನೋಡಿದ್ದು ಅನ್ಸುತ್ತೆ, ಒಂದು ಸ್ಮಾಲ್ ಪೀಸ್ ಆಫ್ ಲಿವರ್ ನ ಟ್ರಾನ್ಸ್ಪ್ಲಾಂಟ್. ಹೌದು ಅದಕ್ಕೆ ಅಮಿತಾಬ್ ಬಚ್ಚನ್ ಅವರು ಹೌದು ಲಿವರ್ ಟ್ರಾನ್ಸ್ಪ್ಲಾಂಟೇಶನ್ ಅಂದ್ರೆ ಅವರು ಪೂರ್ತಿ ಲಿವರ್ನ ಎತ್ತು ಹಾಕಲ್ಲ, ಒಂದ್ ಸಣ್ಣ ಭಾಗ ಆಫ್ ದಿ ಲಿವರ್ನ ಎತ್ಬಿಟ್ಟು ಹಾಕ್ತಾರೆ. ಅದು ಎಷ್ಟು ಹಾಕಿರ್ತಾರೆ ಅದು ಪೂರ್ತಿ ಬೆಳ್ಕೊಳ್ಳುತ್ತೆ, ಮತ್ತೆ ವಾಪಸ್ ಅದು ರೀಜನರೇಷನ್ ಕೆಪಾಸಿಟಿ ಅಂತೀವಿ. ಅದ್ರದ್ದು ಒರಿಜಿನಲ್ ಸೈಜಿಗೆ ಬರುತ್ತೆ. ಹೌದು, ವಿತಿನ್ 2-3 ತಿಂಗಳ ಒಳಗಡೆ ಅದ್ರದ್ದು ಕೆಲಸ ಸ್ಟಾರ್ಟ್ ಆಗುತ್ತೆ, ಗ್ರೋತ್ ಕೆಲಸ ಸ್ಟಾರ್ಟ್ ಆಗಿ ತನ್ನ ಪಾಡಿ ತಾನು ಗ್ರೋ ಆಗ್ತಾ ಹೋಗುತ್ತೆ, ಬೆಳೀತಾ ಹೋಗುತ್ತೆ. ಅದು ಲಿವರ್ದು ಸ್ಪೆಷಾಲಿಟಿ. ಓಕೆ.
ಅಂದ್ರೆ ಈಗ ಡೋನರ್ ತಾನು ಜೀವಂತ ಇರಬೇಕಾದ್ರೆ ಸ್ವಲ್ಪ ಭಾಗ ಹೌದು ಡೋನರ್ ಅಲ್ಲಿ ಎಷ್ಟು ತೆಗ್ದಿರ್ತೀವೋ ಅಷ್ಟು ಬೆಳ್ಕೊಳ್ಳುತ್ತೆ, ವಾಪಸ್ ಬೆಳ್ಕೊಳ್ಳುತ್ತೆ. ರಿಸೀವ್ ಮಾಡಿರ್ತಾರಲ್ಲ ಅವರಲ್ಲಿ ಎಷ್ಟು ಹಾಕಿರ್ತೀವೋ ಅದರಿಂದ ಕೂಡ ವಾಪಸ್ ಬೆಳ್ಕೊಳ್ಳುತ್ತೆ. ಅದು ಒಂದು ಸ್ಪೆಷಾಲಿಟಿ ಲಿವರ್ ಬಗ್ಗೆ. ಓಕೆ, ಅದ್ರ ಬಗ್ಗೆ ನಾವು ಬರೋಣ. ಇಲ್ಲ ಅದನ್ನು ಮುಗಿಸ್ಬಿಡೋಣ. ಸೊ ಯಾವ ಸ್ಟೇಜಲ್ಲಿ ಅದು ಲಿವರ್ ಟ್ರಾನ್ಸ್ಪ್ಲಾಂಟ್ ವಿಚಾರ ಬರುತ್ತೆ? ಈ ನಾನು ಫ್ಯಾಟಿ ಲಿವರ್ ಗ್ರೇಡ್ 1, ಗ್ರೇಡ್ 2, ಗ್ರೇಡ್ 3 ಅಂತಂದಲ್ಲ, ಗ್ರೇಡ್ 4 ಅಂದ್ರೆ ಅದನ್ನ ಸಿವಿಯರ್ ಫೈಬ್ರೋಸಿಸ್ ಅಂತೀವಿ. ಫೈಬ್ರೋಸಿಸ್ ಆದ್ಮೇಲೆ ಸಿರೋಸಿಸ್ ಅಂತೀವಿ. ಸಿರೋಸಿಸ್ ಅಂದ್ರೆ ಏನಾಗುತ್ತೆ, ಫಸ್ಟು ಗ್ರೇಡ್ 1, ಗ್ರೇಡ್ 2, ಗ್ರೇಡ್ 3 ಊತ ಅಂದ್ರೆ ಇನ್ಫ್ಲಮೇಷನ್ ಏನನ್ನುತ್ತೆ ಅದು ಜಾಸ್ತಿ ಆಗುತ್ತೆ. ಫಸ್ಟ್ ಲಿವರ್ ಸೈಜ್ ಜಾಸ್ತಿ ಆಗ್ತಾ ಹೋಗುತ್ತೆ. ಒಂದು ಹಂತ ಆದ್ಮೇಲೆ ಲಿವರ್ ಅಲ್ಲಿರೋ ಏನು ಅಂಶಗಳಿರ್ತವೆ, ಕೋಶಗಳು, ಜೀವಕೋಶಗಳು, ಸೆಲ್ಸ್ ಅಂತೀವಿ, ಅದು ಸಾಯ್ತಾ ಹೋಗ್ತವೆ. ಹೇಗಂದ್ರೆ ಸಿಂಪಲ್, ಈಗ ಒಂದ್ ಏನಾದ್ರು ನಮಗೆ ಇಲ್ಲಿ ಕೈ ಮೇಲೆ ಕಟ್ಟಾಯ್ತು ಅನ್ಕೊಳ್ಳಿ, ಫಸ್ಟ್ ಏನಾಗುತ್ತೆ, ಸ್ವಲ್ಪ ಕೆಂಪಗಾಗುತ್ತೆ, ಸ್ವಲ್ಪ ಊತ ಬರುತ್ತೆ, ಅದಾದ್ಮೇಲೆ ಸ್ವಲ್ಪ ಸ್ಕಾರ್ ಫಾರ್ಮೇಶನ್ ಆಗುತ್ತೆ, ಕ್ರಸ್ಟ್ ತರ ಆಗುತ್ತೆ, ಅದು ಉದುರು ಬಿಟ್ಟು ಸ್ಕಾರ್ ಫಾರ್ಮೇಶನ್ ಆಗುತ್ತೆ. ಸೇಮ್ ಪ್ರಾಸೆಸ್ ನಮ್ಮ ಲಿವರ್ ಅಲ್ಲೂ ಫ್ಯಾಟಿ ಲಿವರ್ ಕೂಡ ಆಗೋದು. ಫಸ್ಟ್ ಊತ ಬರುತ್ತೆ, ಇನ್ಫ್ಲಮೇಷನ್ ಆಗುತ್ತೆ, ಹೀಲ್ ಕೂಡ ಆಗುತ್ತೆ, ಹೀಲ್ ಆದ್ಮೇಲೆ ಅಲ್ಲಿ ಸ್ಕಾರಿಂಗ್ ಆಗುತ್ತೆ. ಸೊ ಈ ಪ್ರಾಸೆಸ್ ಕಂಟಿನ್ಯೂಸ್ ಆಗಿ ಒಂದು ಹಂತ ಆದ್ಮೇಲೆ ಲಿವರ್ ಸ್ಕಾರ್ ಆಗಿ ಸೈಜ್ ದೊಡ್ಡದಾಗಿರೋದು ಚಿಕ್ಕದಾಗ್ತಾ ಹೋಗುತ್ತೆ. ಇದನ್ನ ನಾವು ಸಿರೋಸಿಸ್ ಅಂತೀವಿ. ನಾವು ಯೂಶಲಿ ಈ ಹಂತದಲ್ಲಿ ನಾವು ಟ್ರಾನ್ಸ್ಪ್ಲಾಂಟೇಷನ್ಗೆ ಅಂತ ಕಳ್ಸಿಕೊಡ್ತೀವಿ ಪೇಷಂಟ್. ಓಕೆ, ಫ್ಯಾಟಿ ಲಿವರ್ ನೀವು ಎಕ್ಸ್ಪ್ಲೈನ್ ಮಾಡಿದ್ರಿ, ನಿಮ್ಮ ಪದಗಳಲ್ಲೇ ಒಂದು ತಮಗೆ ವಿಜುವಲ್ ಐಡಿಯಾ ಸಿಕ್ತು, ಅದನ್ನು ಹೇಳಿದ್ ನೀವು. ಸೊ ಈ ಫ್ಯಾಟಿ ಲಿವರ್ ಆಗೋಕ್ಕೆ ನೀವು ಹೇಳಿದ್ರಿ 4-5 ಅಂಶಗಳು ಹೇಳಿದ್ರಿ. ಅದು ಹೇಗಾಗುತ್ತೆ? ಅದು ತಿಂದಿರೋ, ಈಗ ಉದಾಹರಣೆಗೆ ಕುಡಿದಾಗ ಆಲ್ಕೋಹಾಲ್ ಹೇಗೆ ಫ್ಯಾಟಿ ಲಿವರಿಗೆ ಕಾರಣ ಆಗುತ್ತೆ, ಡಯಟ್ ಹೇಗೆ ಕಾರಣ ಆಗುತ್ತೆ, ಇದನ್ನ ಸಿಂಪಲ್ ಟರ್ಮ್ಸ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿ. ಸಿಂಪಲ್ ಆಗಿ ಹೇಳ್ತೀನಿ ನೋಡಿ, ನಮಗೆ ಇವಾಗೆಲ್ಲೋ ಓವರ್ ನ್ಯೂಟ್ರಿಷನ್ ಶುರುವಾತಲ್ಲಿ ಮಾತಾಡಿದ್ವಲ್ಲ, ಶುರು ಮಾಡಿದಾಗ ಈಗ ನಮಗೆ ಬೇಕಾಗಿದ್ದಕ್ಕಿಂತ ಜಾಸ್ತಿ ಕ್ಯಾಲರೀಸ್ ಮೈಯಲ್ಲಿ ಬಂದಾಗ ಈ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಆಗುತ್ತೆ. ಅಂದ್ರೆ ಇನ್ಸುಲಿನ್ ಅನ್ನೋ ಹಾರ್ಮೋನ್ ಏನು ಗ್ಲೂಕೋಸ್ನ ಅದನ್ನ ಪ್ಯಾಕ್ ಮಾಡಿ ಫ್ಯಾಟ್ ಥರ ಕನ್ವರ್ಟ್ ಮಾಡಿ ಲಿವರಲ್ಲಿ ತಳ್ಳೋ ಕೆಲಸ ಮಾಡೋದು ಗ್ಲೂಕೋಸ್, ಇನ್ಸುಲಿನ್, ಸರಿನಾ? ಸೊ ತುಂಬ ಜಾಸ್ತಿ ಕ್ಯಾಲರೀಸ್, ತುಂಬ ಜಾಸ್ತಿ ಗ್ಲೂಕೋಸ್, ತುಂಬ ಜಾಸ್ತಿ ಸ್ವೀಟ್ ಇರೋ ಪದಾರ್ಥ ತಿಂದಾಗ, ಈ ರಿಫೈನ್ಡ್ ಪ್ರಾಡಕ್ಟ್ಸ್ ತಿಂದಾಗ ಏನಾಗುತ್ತೆ, ಸಡನ್ ಆಗಿ ಗ್ಲೂಕೋಸ್ ಅಂಶ ನಮ್ಮ ಬಾಡಿಲಿ ಜಾಸ್ತಿ ಆಗುತ್ತೆ, ಬ್ಲಡ್ ಅಲ್ಲಿ. ಸೊ ಸಡನ್ ಆಗಿ ಇನ್ಸುಲಿನ್ ಲೆವೆಲ್ಸ್ ಕೂಡ ತುಂಬಾ ಜಾಸ್ತಿ ಆಗುತ್ತೆ. ಸೊ ಅವಾಗ ಏನಾಗುತ್ತೆ, ಆ ಗ್ಲೂಕೋಸ್ ಅನ್ನ, ಕ್ಯಾಲರೀಸ್ ಏನು ಎಕ್ಸ್ಟ್ರಾ ಕ್ಯಾಲರೀಸ್ ತಗೊಂಡಿರ್ತೀವಲ್ಲ ಅದನ್ನೆಲ್ಲ ಪ್ಯಾಕ್ ಮಾಡಿ ಫ್ಯಾಟ್ ಥರ ಪ್ಯಾಕ್ ಮಾಡಿ ಅದನ್ನ ಲಿವರ್ ಅಲ್ಲಿ ತಳ್ತಾ ಹೋಗುತ್ತೆ. ಸೊ ಈ ಥರ ದಿಸ್ ಇಸ್ ದ ಪ್ರಾಸೆಸ್ ಆಫ್ ಫ್ಯಾಟಿ ಲಿವರ್. ಇದೇ ಥರ ಫ್ಯಾಟಿ ಲಿವರ್ ಆಗೋದು. ಈ ಆಲ್ಕೋಹಾಲ್ ವಿಷಯ ಬಂದಾಗ, ಆಲ್ಕೋಹಾಲ್ ಅನ್ನೋದು ಒಂದು ಟಾಕ್ಸಿನ್. ಈ ನೀವು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ವೆಬ್ಸೈಟಿಗೆ ಹೋಗಿ ಆಲ್ಕೋಹಾಲ್ ಬಗ್ಗೆ ಓದಿದ್ರೆ ಇಟ್ ಈಸ್ ಕ್ಲಾಸಿಫೈಡ್ ಆಸ್ ಗ್ರೇಡ್ 1 ಕಾರ್ಸಿನೋಜನ್. ಅಂದ್ರೆ ತುಂಬಾ ಜಾಸ್ತಿ ಕ್ಯಾನ್ಸರ್ ಕಾರಕ ಅಂಶ ಇರೋ ಒಂದು ಪದಾರ್ಥ ಆಲ್ಕೋಹಾಲ್, ಗ್ರೇಡ್ 1. ಸೊ ಅದು ತಗೊಂಡಾಗ ಅಬ್ವಿಯಸ್ಲಿ ಲಿವರ್ ಅನ್ನೋದು ಅದನ್ನ ಏನೋ ಇದು ಬೇರೆ ಟಾಕ್ಸಿನ್ ತರ ಬಂದಿದೆ ಅಂತ ಅದನ್ನ ಯೋಚನೆ ಮಾಡಿ ಅದನ್ನ ಡಿಟಾಕ್ಸಿಫೈ, ಅದೇನು ವಿಷಕಾರಿ ಅಂಶ ಇದೆ ಅಲ್ಲ ಅದನ್ನ ಡಿಟಾಕ್ಸಿಫೈ ಮಾಡೋ ಕೆಲಸದಲ್ಲಿ ತೊಡಗುತ್ತೆ. ಸೊ ಅದು ಎಕ್ಸ್ಟ್ರಾ ಸ್ಟ್ರೆಸ್ ಫಾರ್ ದಿ ಲಿವರ್. ಈಗ ಆಲ್ರೆಡಿ ಇಷ್ಟೊಂದು ಕೆಲಸ ಮಾಡ್ತಾ ಇದೆ ಲಿವರ್ ನಮ್ಮ ಶರೀರದಲ್ಲಿ, ಇದೊಂದು ಎಕ್ಸ್ಟ್ರಾ ಸ್ಟ್ರೆಸ್ ಆಗೋದ್ರಿಂದ ಮತ್ತಿಷ್ಟು ಅದ್ರ ಮೇಲೆ ಇದು ಪ್ರೆಷರ್ ಬಿದ್ದು ಅದು ಮತ್ತಿಷ್ಟು ಪ್ರಾಬ್ಲಮ್ ಆಗೋ ಚಾನ್ಸ್ ಇರ್ತದೆ. ಓಕೆ, ಈಗ ನೀವು ಹೇಳಿದ್ರಿ ತುಂಬ ಆರಂಭದಲ್ಲಿ ಅದು ಗೊತ್ತಾಗಲ್ಲ ಅಂಥೇಳಿ, ಸಿಂಪ್ಟಮ್ಸ್ನ ಅಷ್ಟು ಬೇಗ ಕೊಡೋದಿಲ್ಲ, ಯಾರಿಗೆ ನೋಡಿದ್ರು ಗ್ರೇಡ್ 1 ಅಂತೂ ಇದ್ದೇ ಇದೆ ಇವಾಗ. ಆ ಥರ ನಮಗೆ ಡೈಲಿ ನನ್ನ ಓನ್ ಎಕ್ಸ್ಪೀರಿಯನ್ಸ್ ಅಂತ ನೀವು ಹೇಳಿದ್ರೆ, ಒಬ್ಬ ಸಾಮಾನ್ಯ ವ್ಯಕ್ತಿ ಹಾಸ್ಪಿಟಲ್ಗೆ ಹೋಗೋಕ್ಕಿಂತ ಮುಂಚೆ ಆತ ಒಂದು ಐಡಿಯಾ ಸಿಗೋಕ್ಕೆ ಚಾನ್ಸೇ ಇಲ್ವಾ, ಆತ ಪತ್ತೆ ಹಚ್ಕೊಳಕ್ಕಾಗಲ್ವಾ? ಈಗ ಉದಾಹರಣೆಗೆ ತುಂಬ ಸಣ್ಣ ಇರೋರಿಗೂ ಕೂಡ ಹೋಗಿ ನೋಡಿದಾಗ ಫ್ಯಾಟಿ ಲಿವರ್ ಅಂತ ಹೇಳಿರ್ತಾರೆ. ಕೆಲವರು ಸ್ವಲ್ಪ ದಪ್ಪ ಇರೋರಿಗೂ ಕೂಡ ಫ್ಯಾಟಿ ಲಿವರ್ ಇರಲ್ಲ, ಇನ್ನು ಕೆಲವರಿಗೆ ದಪ್ಪ ಇರೋರಿಗೆ ಫ್ಯಾಟಿ ಲಿವರ್ ಇರುತ್ತೆ. ಈ ಥರದ್ದೆಲ್ಲ ಇರೋದ್ರಿಂದ ಸ್ಕ್ಯಾನ್ ಮಾಡದೆ ಇದನ್ನ ಒಂದು ಗೆಸ್ ಮಾಡೋಕ್ಕೆ ಅಥವಾ ಸಿಂಪ್ಟಮ್ಸ್ನ ಐಡೆಂಟಿಫೈ ಮಾಡೋಕ್ಕೆ ಚಾನ್ಸೇ ಇಲ್ವಾ? ಇದು ಇಲ್ಲಿ ಬರೋದು ಸ್ಕ್ರೀನಿಂಗ್ ಅಂತ ಒಂದು ಪ್ರೋಟೋಕಾಲ್. ಅಂದರೆ ಈಗ ಈ ಸುಮ್ಮನೆ ನಾರ್ಮಲ್ ಆಗಿರೋ ಮನುಷ್ಯನಿಗೆ ಯಾವುದೇ ರೀತಿ ಸ್ಕ್ರೀನಿಂಗ್ ಅವಶ್ಯಕತೆ ಬರೋಲ್ಲ. ಸೊ ಎಂಥವರಲ್ಲಿ ನಾವು ಫ್ಯಾಟಿ ಲಿವರ್ಗೆ ಸ್ಕ್ರೀನ್ ಮಾಡಿಸ್ಕೊಳ್ಬೇಕು ಅಂತ ಹೇಳ್ತೀವಂದರೆ, ನಿಮಗೆ ಫ್ಯಾಮಿಲಿಯಲ್ಲಿ ಅಪ್ಪ ಅಥವಾ ಅಮ್ಮನಿಗೆ ಏನಾದ್ರು ಡಯಾಬಿಟಿಸ್ ಇತ್ತು ಅಥವಾ ಅವ್ರಿಗೆ ಫ್ಯಾಟಿ ಲಿವರ್ ಇದೆ ಅಂತ ಗೊತ್ತಾಗಿದ್ದೆ. ಎರಡನೇದು ಸ್ವಲ್ಪ ಸ್ಥೂಲಕಾಯ ಇರ್ತದೆ, ವೆಯ್ಟ್ ಸ್ವಲ್ಪ ಜಾಸ್ತಿ ಇರ್ತದೆ, ಒಬೆಸಿಟಿ ಅಂತ ಏನು ಹೇಳ್ತೀವಿ ಅವರಿಗೆ. ನಮ್ದು ದೇಶದಲ್ಲಿ ಇನ್ನೂ ಬೇರೆ ರೀತಿ ಒಬೆಸಿಟಿ ಇದೆ, ಅದನ್ನ ಲೀನ್ ಒಬೆಸಿಟಿ ಅಂತೀವಿ. ಅಂದ್ರೆ ನಮ್ದು ಓವರ್ ಆಲ್ ಮನುಷ್ಯನ್ ನೋಡಿದ್ರೆ ದಪ್ಪ ಕಾಣಿಸಲ್ಲ, ಬಟ್ ಎಲ್ಲರಿಗೂ ಸ್ವಲ್ಪ ಈ ಮಧ್ಯಭಾಗದಲ್ಲಿ ಸ್ವಲ್ಪ ಹೊಟ್ಟೆ ಇರುತ್ತೆ. ಸೊ ಈ ತರ ಇರೋ ಬೆಲ್ಲಿ ಫ್ಯಾಟ್ ಜಾಸ್ತಿ ಇರುತ್ತೆ. ಈ ತರ ಇರೋರು ಈ ಮೂರನೇ ಕ್ಯಾಟಗರಿ ಪೀಪಲ್ ಅಂದ್ರೆ ಈ ಶುಗರ್ ಡಯಾಬಿಟಿಸ್ ಡಯಾಗ್ನೋಸ್ ಆಗಿರುತ್ತೆ, ಅಂಥವರಲ್ಲಿ ಫ್ಯಾಟಿ ಲಿವರ್ ಯೂಶುವಲಿ ನಾವು ನೋಡ್ತೇವೆ. ಅಂಡ್ ನಾಲ್ಕನೇದು ಈ ಯಾವುದೇ ರೀತಿ ಹ್ಯಾಬಿಟ್ಸ್ ಇರೋರಿಗೆ ಅವರು ಆಕ್ಚುಲಿ ನಾವು ಟೆಸ್ಟ್ ಮಾಡಿಸ್ಕೊಳ್ಬೇಕು, ಲಿವರ್ ಯಾವ ರೀತಿ ಇದೆ, ನಮ್ದು ಯಾವ ಕಂಡೀಷನ್ ಅಲ್ಲಿ ಲಿವರ್ ಇದೆ ಅನ್ನೋದನ್ನ ನೋಡ್ಕೊಳ್ಬೇಕಾಗುತ್ತೆ. ಸೊ ಒಂದು ಯಾವುದಾದ್ರೂ ಫ್ಯಾಮಿಲಿ ಹಿಸ್ಟ್ರಿ, ಅಂದರೆ ನಿಮ್ಮ ರಿಲೇಟಿವ್ಸಲ್ಲಿ ಯಾರಿಗಾದ್ರು, ನಿಮ್ಮ ಫಸ್ಟ್ ಡಿಗ್ರಿ ರಿಲೇಟಿವ್ಸಲ್ಲಿ ಯಾರಿಗಾದ್ರೂ ಫ್ಯಾಟಿ ಲಿವರ್, ಡಯಾಬಿಟಿಸು,
ಬ್ಲಡ್ ಪ್ರೆಷರ್ ಆಯಿತು, ಕೊಲೆಸ್ಟ್ರಾಲ್ ಜಾಸ್ತಿ ಇರೋ ಸಮಸ್ಯೆ ಇರೋರಿಗೆ, ಎರಡನೇದು ಸ್ಥೂಲಕಾಯ ಇರೋರಿಗೆ, ಮೂರನೇದು ಶುಗರ್ ಇರೋರಿಗೆ, ನಾಲ್ಕನೇದು ಕೊಲೆಸ್ಟ್ರಾಲ್ ಜಾಸ್ತಿ ಇರೋದ್ರಿಂದ ಕೆಲವ್ರು ಮಾತ್ರ ತೊಗೊಳ್ತಾ ಇರ್ತಾರೆ ಅಂಥವ್ರಿಗೆ, ಮತ್ತು ಸ್ವಲ್ಪ ಅಭ್ಯಾಸ ಇರೋರಿಗೆ, ಇವರಿಗೆ ಫ್ಯಾಟಿ ಲಿವರ್ ಸ್ಕ್ರೀನಿಂಗನ್ನು ಮಾಡಿಸ್ಕೊಳ್ಬೇಕು. ಅದು ಬಿಟ್ಟು ಗ್ರೇಡ್ 1 ಗ್ರೇಡ್ 2 ಫ್ಯಾಟಿ ಲಿವರ್ ಆ್ಯಸ್ ಸಚ್ ಯಾವುದೇ ರೀತಿ ರೋಗ ಲಕ್ಷಣಗಳನ್ನು ತೋರಿಸಲ್ಲ. ಅದೊಂದು ಅನ್ಫಾರ್ಚುನೇಟ್, ಏನು ಮಾಡೋಕ್ಕಾಗಲ್ಲ ಅದಕ್ಕೆ. ಯಾಕಂದರೆ ಲಿವರ್ ಹೇಳಿದ್ನಲ್ಲ, ಸ್ವಲ್ಪ ತುಂಬಾ ಕೋಪಪ್ ಮಾಡ್ಕೊಳ್ಳುತ್ತೆ ಅದು. ಯಾವಾಗಿಂದ ಸ್ವಲ್ಪ ಗೊತ್ತಾಗ್ಲಿಕ್ಕೆ ಶುರುವಾಗುತ್ತೆ? ಪೇಯ್ನ್ ಬರೋದಾಗಿರ್ಬೋದು ಅಥವಾ ಡೈಜೆಸ್ಟಿವ್ ಇಶ್ಯೂಸ್ ಶುರುವಾಗೋದಾಗಿರ್ಬೋದು, ಯಾವ ಸ್ಟೇಜಿಂದ ಶುರುವಾಗುತ್ತೆ ಲಿವರ್ ಇಶ್ಯೂ? ಈಗ ಏನಂದರೆ ಈ 75ರಿಂದ 80% ಜನಕ್ಕೆ ಯಾವುದೇ ರೀತಿ ಸಿಂಪ್ಟಮ್ ಇರಲ್ಲ. ಬಟ್ ಈ ಮಿಕ್ಕಿದ 20% ಜನದಲ್ಲಿ ನಿಧಾನಕ್ಕೆ ಅವ್ರಿಗೆ ದಿನೇ ದಿನೇ ಅವ್ರಿಗೆ ಗೊತ್ತಾಗುತ್ತೆ. ಈ ಇದು ಅಪ್ಪರ್ ಪಾರ್ಟ್ ಏನೋ ಮೇಲ್ಭಾಗ, ಬಲಭಾಗ ಮತ್ತು ಮೇಲ್ಭಾಗದಲ್ಲಿ ನಮ್ಮ ಲಿವರ್ ಇರೋದು. ಇಲ್ಲಿ ಏನೋ ಒಂಥರ ಹೆವಿನೆಸ್ ಇದೆ, ಏನೋ ಒಂಥರ ಡಲ್ಲಾಗಿ ಪೇಯ್ನ್ ಬರ್ತಾ ಇದೆ, ದಿನ ಪೂರ್ತಿ ಇದೆ. ಅದು ಊಟ ಮಾಡಿದಾಗ, ಊಟ ಮಾಡದೇ ಇರೋದ್ರಾಗ ಅದಕ್ಕೇನು ಸಂಬಂಧ ಇಲ್ಲ. ಅದೇ ಥರ ಏನೋ ಒಂದು ಪೇನು, ಡಿಸ್ಕಂಫರ್ಟ್ ಆ ಥರ ಇದೆ ಅಂದಾಗ ಒಂದು ಹೋಗಿ ಗ್ಯಾಸ್ಟ್ರೆಂಟಾಲಜಿಸ್ಟ್ನ ಅಥವಾ ಹೆಪಟಾಲಜಿಸ್ಟ್ನ ಮೀಟ್ ಮಾಡಿ, ಸರ್ ಈ ಥರ ಆಗ್ತಾ ಇದೆ ಅಂದಾಗ ನಾವು ಯೂಶ್ವಲಿ ಓಕೆ ಒಂದು ಸತಿ ಸ್ಕ್ಯಾನ್ ಮಾಡಿಸ್ಕೊಂಡು ಬಿಡಿಪ್ಪ ಅಂತ ಕಳಿಸ್ಕೊಡ್ತೀವಿ. ನಿಮ್ಮ ಹತ್ರ ಬಂದಾಗ ಯಾರಾದರೂ ಈ ಥರ ನನಗೆ ಆ ಸಿಂಪ್ಟಮ್ಸ್ ಇಟ್ಕೊಂಡು ನಿಮ್ಮ ಬ್ಯಾಂಗ್ಳೂರ್ ಗ್ಯಾಸ್ಟ್ರೋ ಸೆಂಟರ್ಗೆ ಯಾರೋ ಪೇಷಂಟ್ ಬಂದರು ಅಂತ ಹೇಳಿದ್ರೆ ಇಮಿಡಿಯೇಟ್ಲಿ ಫಸ್ಟ್ ನೀವು ಮಾಡೋದೇನು? ನಾವು ಫಸ್ಟ್ ಕೂತ್ಕೊಂಡು ಅವ್ರ ಹತ್ರ ಮಾತಾಡ್ತೇವೆ. ಬೇರೆ ಏನಾದರೂ ಸಮಸ್ಯೆ ಇದೆನಾ, ಅವಾಗ ಹೇಳಿದ್ನಲ್ಲ ಡಯಾಬಿಟಿಸ್ ಇದೆನಾ, ಅವೆಲ್ಲ ಕೇಳ್ತೇವೆ ಕ್ವಶನ್ಸು. ಅದರಲ್ಲಿ ಏನಾದರೂ 1-2 ಪಾಸಿಟಿವ್ ಬಂದರೂ ಕೂಡ ನಾವು ಫಸ್ಟ್ ಕೇಳೋದು 2 ಟೆಸ್ಟು. ಒಂದು, ನೀವು ಅಲ್ಟ್ರಾಸೌಂಡ್ ಒಂದು ಮಾಡಿಸ್ಕೊಳ್ಳಿ, ಲಿವರಲ್ಲಿ ಫ್ಯಾಟ್ ಕಂಟೆಂಟ್ ಹೆಂಗಿದೆ ಅಂತ ಗೊತ್ತಾಗುತ್ತೆ. ಎರಡನೇದು ಲಿವರ್ ಫಂಕ್ಷನ್ ಟೆಸ್ಟ್ ಅಂತ ಮಾಡ್ತೀವಿ. ಯಾಕಂದರೆ ಈ ಫ್ಯಾಟಿ ಲಿವರಿಂದ ಆಗಿರೋ ಡ್ಯಾಮೇಜ್ನ ನೋಡಲಿಕ್ಕೆ 2 ನಮಗೆ ಏನೋ ಸಲಕರಣೆಗಳು. ಒಂದು ಅಲ್ಟ್ರಾಸೌಂಡು, ಎರಡನೇದು ಲಿವರ್ ಫಂಕ್ಷನ್ ಟೆಸ್ಟು. ಅಂದರೆ ಅದರಲ್ಲಿ AST ALT ಅಂತ ಸ್ವಲ್ಪ ಲಿವರ್ ಎಂಜೈಮ್ಸ್ ಇರ್ತದೆ. ಲಿವರಲ್ಲಿ ಏನಾದರೂ ಜಾಸ್ತಿ ಡ್ಯಾಮೇಜ್ ಆಗಿದ್ದರೆ ಅದು ಸ್ವಲ್ಪ ಜಾಸ್ತಿ ಆಗಿರೋ ಚಾನ್ಸಸ್ ಇರ್ತದೆ. ಓಕೆ, ಮೂರನೇ ಟೆಸ್ಟ್ ನಾವು ಯೂಶ್ವಲಿ ಅಡ್ವೈಸ್ ಮಾಡೋದು ಫೈಬ್ರೋ ಸ್ಕ್ಯಾನ್ ಅಂತ. ಅಂದರೆ ಇವಾಗ ನೋಡಿ, ಈ ಅಲ್ಟ್ರಾಸೌಂಡಲ್ಲಿ ಏನು ಗೊತ್ತಾಗುತ್ತೆ, ಫ್ಯಾಟ್ ಇದೆನಾ ಇಲ್ಲೋ, ಇದ್ದರೆ ಗ್ರೇಡ್ ಎಷ್ಟಿದೆ ಅಂತ ಗೊತ್ತಾಗುತ್ತೆ. ಸೊ ಅವಾಗ ನಾನು ಹೇಳಿದ್ನಲ್ಲ, ಎಕ್ಸ್ಟ್ರಾ ಫ್ಯಾಟಿಂದ ಊತದಿಂದ ಸ್ವಲ್ಪ ಗಾಯದಿಂದ ಅದು ಹೀಲ್ ಆಗುತ್ತೆ, ಹೀಲಿಂದ ಸ್ಕಾರ್ ಆಗುತ್ತೆ. ಸೊ ಈ ಪ್ರಾಸೆಸ್ಸಲ್ಲಿ ಏನಾಗುತ್ತೆ, ಲಿವರ್ ನಾರ್ಮಲಿ ಇಟ್ ಈಸ್ ಅ ಸಾಫ್ಟ್ ಆರ್ಗನ್. ಅಂದರೆ ಇಲ್ಲ ಇದು ಏನೋ ಸ್ಪಂಜ್ ಥರ ಮೆತ್ತಿಗಿರುತ್ತೆ ಅದು. ಸೊ ಈ ಪ್ರಾಸೆಸ್ ಫಿಲ್ಟರ್ ಥರ ಮೆತ್ತಿಗಿರುತ್ತೆ ಅದು. ಈ ಪ್ರಾಸೆಸ್ ಆಗಬೇಕಾದ್ರೆ ಇಟ್ ಲೂಸಸ್ ಇಟ್ಸ್ ಸಾಫ್ಟ್ನೆಸ್. ಅಂದರೆ ಅದು ಬರ್ತಾ ಸ್ವಲ್ಪ ಸ್ಟಿಫ್ ಆಗ್ತಾ ಹೋಗುತ್ತೆ. ಅದನ್ನು ನಾವು ಫೈಬ್ರೋಸಿಸ್ ಅಂತೀವಿ ನಮ್ಮ ಮೆಡಿಕಲ್ ಟರ್ಮಲ್ಲಿ. ಓಕೆ, ಅದು ಯಾವ ಹಂತ ಫೈಬ್ರೋಸಿಸ್ ಮುಟ್ಟಿದೆ ಅನ್ನೋದನ್ನ ನೋಡಲಿಕ್ಕೆ ಫೈಬ್ರೋ ಸ್ಕ್ಯಾನ್ ಅಂತ ಮಾಡೋದು. ಅದು ಸಿಂಪಲ್ ಅಲ್ಟ್ರಾಸೌಂಡ್ ಥರನೇ. ಸೊ ಅದರಲ್ಲಿ ಎಷ್ಟು ಹಾರ್ಡ್ ಆಗಿದೆ ಲಿವರ್ ಅನ್ನೋದು ಗೊತ್ತಾಗೋದು. ಸೊ ಈ 3 ಟೆಸ್ಟ್ ನಾವು ಯೂಶ್ವಲಿ ಮಾಡೋದು. ಒಂದು ಅಲ್ಟ್ರಾಸೌಂಡು, ಎರಡನೇದು ಲಿವರ್ ಫಂಕ್ಷನ್ ಟೆಸ್ಟು, ಮೂರನೇದು ಫೈಬ್ರೋ ಸ್ಕ್ಯಾನ್. ಈ 3 ಮಾಡಿದ ಮೇಲೆ ವೆದರ್ ಆ ಪೇಷಂಟ್ಗೆ ಏನೋ ಮಾತ್ರೆಗಳ ಮುಖಾಂತರ ಟ್ರೀಟ್ಮೆಂಟ್ ಮಾಡಬೇಕು ಅಥವಾ ಜಸ್ಟ್ ಲೈಫ್ ಸ್ಟೈಲ್ ಅಂದರೆ ಜೀವನ ಶೈಲಿ ಅದ್ರ ಪ್ರಕಾರ ಅವ್ರಿಗೆ ಫ್ಯಾಟಿ ಲಿವರ್ ಟ್ರೀಟ್ಮೆಂಟ್ ಕೊಡೋದು ಅನ್ನೋದು ಡಿಸೈಡ್ ಮಾಡೋದು. ಯಾಕಂದರೆ ಈ ಫ್ಯಾಟಿ ಲಿವರ್ ಅನ್ನೋದು 20-30% ಮಾತ್ರ ಟ್ರೀಟ್ಮೆಂಟ್ ಮಾತ್ರೆಗಳಿಂದ ಹೆಲ್ಪ್ ಆಗೋದು. ಮಿಕ್ಕಿದ 70% ಜೀವನ ಶೈಲಿ ಇಂಪ್ರೂವ್ ಮಾಡ್ಕೊಳ್ಳೋದ್ರಿಂದನೇ ಫ್ಯಾಟಿ ಲಿವರ್ ಟ್ರೀಟ್ಮೆಂಟ್ ಆಗೋದು. ಬೇರೆ ಬೇರೆ ಟೈಪ್ಸ್ ಆಫ್ ಟ್ರೀಟ್ಮೆಂಟ್ ಬಗ್ಗೆ ಬಂದರೆ, ಈಗ ಹೇಳಿದ್ರಿ ಕೆಲವರಿಗೆ ಮಾತ್ರೆಗಳಾಗುತ್ತೆ ಅಂಥೇಳಿ. ಈಗ ಬೇರೆ ಬೇರೆ ಸ್ಟೇಜಲ್ಲಿ ಫ್ಯಾಟಿ ಲಿವರ್ ಮತ್ತು ಲಿವರ್ ಸಮಸ್ಯೆ ಇರೋರಿಗೆ ಬೇರೆ ಬೇರೆ ಟೈಪ್ ಆಫ್ ಟ್ರೀಟ್ಮೆಂಟ್ನ ಅವಶ್ಯಕತೆ ಇರುತ್ತೆ. ಅದ್ರ ಬಗ್ಗೆ ಹೇಳೋದಾದರೆ, ಈ ಬ್ಲ್ಯಾಂಕೆಟ್ ಆಗಿ ಅಂದರೆ ಓವರ್ ಆಲ್ ಯಾವುದೇ ಸ್ಟೇಜ್ ಇರಲಿ, ಫಸ್ಟ್ ನಾವು ಹೇಳೋದು ನಿಮ್ದು ಎಷ್ಟು ತೂಕ ಇದೆ. ಈ ನಾರ್ಮಲಿ ತೂಕದ್ದು ಮತ್ತು ಬಾಡಿ ಮಾಸ್ ಇಂಡೆಕ್ಸ್ ಅಂತೀವಿ ನಾವು. ಬಾಡಿ ಮಾಸ್ ಇಂಡೆಕ್ಸ್ ನಾರ್ಮಲ್ ಇದ್ದರೂ ಕೂಡ ಫ್ಯಾಟಿ ಲಿವರ್ ಇರೋ ಚಾನ್ಸಸ್ ನಮ್ಮ ಇಂಡಿಯನ್ಸಲ್ಲಿ ಇದೆ. ಸೊ ದಟ್ ಈಸ್ ವೆರಿ ಅನ್ಫಾರ್ಚುನೇಟ್. ಅಂದರೆ ಅದು ಯೂಶ್ವಲಿ ನಾವು 25 ಒಳಗಡೆ ಇರಬೇಕಾದ ಸ್ಕೋರು. ಅದು ಅಷ್ಟು ಇದ್ದರೂ ಕೂಡ ಫ್ಯಾಟಿ ಲಿವರ್ ಇರೋ ಸಮಸ್ಯೆ ಇರ್ತದೆ. ಸೊ ಫ್ಯಾಟಿ ಲಿವರ್ ಅಂತ ಬಂದಾಗ ಫಸ್ಟ್ ನಾವು ಹೇಳೋದೇ ತೂಕ ಕಡಿಮೆ ಮಾಡ್ಕೊಳ್ಳಿ. ಎಷ್ಟು ತೂಕ ಕಡಿಮೆ ಮಾಡ್ಕೊಳ್ಬೋದು? ಸೊ ಒಬ್ಬ ಮನುಷ್ಯ 70 kg ಮನುಷ್ಯ ಇದ್ದಾನೆ ಅಂದ್ಕೊಳ್ಳಿ, ನಾವು ಅವರಿಗೆ 10% ಆಫ್ ಯುವರ್ ಬೇಸ್ ಲೈನ್ ಬಾಡಿ ವೆಯ್ಟ್ ಅಂದರೆ 70 kg ಇರೋರಿಗೆ ನೀವು 7 kg ಕೂಕ ಕಡಿಮೆ ಮಾಡ್ಕೊಳ್ಬೋದು. ಅದು ಸಡನ್ ಆಗಲ್ಲ. ನಾವು ಒಂದು ಟಾರ್ಗೆಟ್ ಕೊಡ್ತೀವಿ, 6ರಿಂದ 9 ತಿಂಗಳು ಅಥವಾ 1 ವರ್ಷ. ಇಷ್ಟು ಟೈಮಲ್ಲಿ ನೀವು 10% ಬಾಡಿ ವೆಯ್ಟ್ನ ಕಡಿಮೆ ಮಾಡಿಕೊಂಡ್ರೆ ಮೋಸ್ಟ್ ಆಫ್ ದಿ ಫ್ಯಾಟಿ ಲಿವರ್ ಅನ್ನೋ ಸಮಸ್ಯೆ ಏನಿರ್ತದಲ್ಲ ಅದು ತನ್ನ ಪಾಡಿಗೆ ತಾನೇ ರಿಗ್ರೆಸ್ ಆಗುತ್ತೆ. ಎರಡನೇದು, ಯಾವುದೇ ರೀತಿಯ ಅಭ್ಯಾಸಗಳು, ಈವನ್ ಮುಂಚೆ ಏನಿತ್ತು ಆಲ್ಕೋಹಾಲು, 1 ಗ್ಲಾಸ್ ರೆಡ್ ವೈನ್ ತೊಗೊಂಡ್ರೆ ಹಾರ್ಟಿಗೆ ಒಳ್ಳೆಯದು ಅಂತ ನಾವೇ ಓದಿದ್ವಿ ಬುಕ್ಸಲ್ಲಿ. ಬಟ್ ಅವೆಲ್ಲ ಫಾಲ್ಸ್ ಅಂತ ಇವಾಗ ಪ್ರೂವ್ ಆಗಿದೆ. ನಾಟ್ ಇವನ್ ಅ ಸಿಂಗಲ್ ಡ್ರಾಪ್, 1 ಹನಿ ಆಲ್ಕೋಹಾಲ್ ಕೂಡ ಸೇಫ್ ಅಲ್ಲ ಬಾಡಿಗೆ. ಸೊ ಕಂಪ್ಲೀಟಾಗಿ ಸ್ಟಾಪ್ ಮಾಡಬೇಕು. ಮೂರನೇದು ಎಕ್ಸಸೈಸು. ಅಂದರೆ 1 ಹನಿ ಅಂತ ಬಂದಾಗ ನನಗೆಲ್ಲ ಓದಿರೋದು ನೆನಪು, ಅದರಲ್ಲಿ ಅಸಿಟಾಲ್ಡಿಹೈಡ್. ಅದು ಪರ್ಮನೆಂಟ್ ಆಗಿ ಉಳ್ಕೊಳ್ಳುತ್ತೆ. ಅದು ಪರ್ಮನೆಂಟ್ ಆಗಿ ಉಳ್ಕೊಳ್ಳುತ್ತೆ. ಅದೇ ನಮಗೆ ಇದು ಡ್ಯಾಮೇಜ್ ಮಾಡೋದು ಲಿವರ್ಗೆ. ಮೂರನೇದು ಎಕ್ಸಸೈಸು. ಈ ಸೆಡೆಂಟರಿ ಲೈಫ್ ಸ್ಟೈಲ್. ಈಗ ಏನಂದರೆ ಸ್ಟಡೀಸಲ್ಲಿ ಏನು ತೋರಿಸಿದ್ದಾರೆ ಅಂದರೆ, ನೀವು ದಿನಕ್ಕೆ 30ರಿಂದ 40 ನಿಮಿಷ
ಏರೋಬಿಕ್ ಎಕ್ಸಸೈಸ್ ಅಂತೀವಿ, ಫಾಸ್ಟ್ ವಾಕಿಂಗ್ ಆಗಲಿ, ಜಾಗಿಂಗ್ ಆಗಲಿ, ಸೈಕ್ಲಿಂಗ್ ಆಗಲಿ, ವಾರದಲ್ಲಿ 5 ದಿವಸ ಇಷ್ಟು ಮಾಡಿದ್ರೆ ಸಾಕು. ನಮ್ಮದು ಮೆಟಬಾಲಿಕ್ ಹೆಲ್ತ್ ಅಂತ ಏನಂತೀವಿ, ನಮ್ಮದು ಕಾರ್ಡಿಯೋವ್ಯಾಸ್ಕ್ಯುಲರ್ ಹೆಲ್ತ್ ಅಂತ ಅಂತೀವಿ, ಅಂದರೆ ಹಾರ್ಟ್ಗೆ ಆಯಿತು, ನಮ್ಮದು ಓವರ್ ಆಲ್ ಶರೀರದ ಮೆಟಬಾಲಿಸಮ್ಗೆ ಆಯಿತು, ಲಿವರ್ಗೆ ಆಯಿತು. 5 ದಿವಸ ದಿನಕ್ಕೆ 30ರಿಂದ 40 ನಿಮಿಷ ಏರೋಬಿಕ್ ಎಕ್ಸಸೈಸು, ಜೊತೆಗೆ ಸ್ವಲ್ಪ ನೀವು ಸ್ಟ್ರೆಂತ್ ಟ್ರೈನಿಂಗ್ ಮಾಡಿಕೊಂಡ್ರು ಸಾಕು. ಸೊ ಈ 3 ಇಂಪಾರ್ಟೆಂಟ್ ಪಾಯಿಂಟ್ಸ್ ಏನು ಹೇಳಿದ್ನಲ್ಲ, ಇದು ಎಲ್ಲರಿಗೂ ಅನ್ವಯ ಆಗುತ್ತೆ, ಯಾವುದೇ ಸ್ಟೇಜ್ ಆಫ್ ಫ್ಯಾಟಿ ಲಿವರ್ ಇರಲಿ. 4ನೇದು ಆಹಾರ ಪದಾರ್ಥದಲ್ಲಿ ನಮ್ಮದು ಭಾರತೀಯ ಶೈಲಿ ಆದ ಆಹಾರ ಪದಾರ್ಥ ಅನ್ಫಾರ್ಚುನೇಟ್ಲಿ ಏನಂದರೆ ಪ್ರೋಟೀನ್ ಅಂಶ ತುಂಬಾ ಕಡಿಮೆ ಇರ್ತದೆ. ಸೊ ಒಬ್ಬ ಮನುಷ್ಯ ದಿನಕ್ಕೆ 1ರಿಂದ 1.5 ಗ್ರಾಮ್ ಪರ್ kg, ಅಂದರೆ 50 kg ಮನುಷ್ಯಂಗೆ 50 ಗ್ರಾಮ್ಸಿಂದ ಹಿಡಿದು 75 ಗ್ರಾಮ್ಸ್ವರೆಗೂ ಪ್ರೋಟೀನ್ ತಿನ್ನಬೇಕು ನಾವು. ನೀವು ನಮ್ಮದು ಒಂದು ಥಾಲಿ ತೊಗೊಂಡ್ರೆ ಅದರಲ್ಲಿ ಹಾರ್ಡ್ಲಿ 10ರಿಂದ 15 ಗ್ರಾಮ್ಸ್ ಪ್ರೋಟೀನ್ ಇರ್ತದೆ. ಮಿಕ್ಕಿದೆಲ್ಲ ನಮ್ದೆಲ್ಲ ಕಾರ್ಬೋಹೈಡ್ರೇಟ್ ಬೇಸ್ಡ್ ಡೈಟ್. ಅದರಲ್ಲೂ ಕೂಡ ಅದರಲ್ಲಿ 10-15 ಗ್ರಾಮ್ ಇದ್ದಿದ್ದು ಕೂಡ ಬಯೋ ಅವೈಲಬಿಲಿಟಿ ಇನ್ನೂ ತುಂಬಾ ಕಡಿಮೆ. ಅದು ವೆಜಿಟೇರಿಯನ್ ಪ್ರೋಟೀನ್ ಅಬ್ಸಾರ್ಬಬಿಲಿಟಿ, ನೆಟ್ ಪ್ರೋಟೀನ್ ಯುಟಿಲೈಸೇಷನ್ ಅಂತೀವಿ, ಅದೆಲ್ಲ ಸ್ವಲ್ಪ ವೆಜಿಟೇರಿಯನ್ ಪ್ರೋಟೀನ್ಸ್ ಅಲ್ಲಿ ಕಡಿಮೆ. ನಾನ್ ವೆಜ್ ತಿನ್ನೋರಿಗೆ ಲೀನ್ ಪ್ರೋಟೀನ್ಸ್ ಅಂತೀವಿ, ಅಂದ್ರೆ ಚಿಕನ್ ಆಯ್ತು, ಫಿಶ್ ಆಯ್ತು, ವಿತೌಟ್ ಫ್ಯಾಟ್, ಮೊಟ್ಟೆ ಆಯ್ತು. ಎಗ್ಸ್ ಆರ್ ವೆರಿ ಮೋಸ್ಟ್ ಕಂಪ್ಲೀಟ್ ಪ್ರೋಟೀನ್ ಅಂತೀವಿ ಎಗ್ನ. ಸೊ ದಿನಕ್ಕೆ 3ರಿಂದ 4 ಎಗ್ ವೈಟ್ ತಿನ್ಬಹುದು. ಎಗ್ ಯೋಕ್ ದಿನಕ್ಕೆ 1 ಎಗ್ ಯೋಕ್ ತಿನ್ಬಹುದು. ಅದರಲ್ಲಿ ತುಂಬ ಒಳ್ಳೆ ವಿಟಮಿನ್ಸು, ಮಿನರಲ್ಸು, ಅದರೆಲ್ಲ ಅಮಿನೋ ಆ್ಯಸಿಡ್ಸ್ ಎಲ್ಲ ಅದರಿಂದನೇ ಸಿಗೋದು ನಮಗೆ ಆಹಾರ ಪದ್ಧತಿ. ಆಮೇಲೆ ಈ ಹೇಳಿದ್ನೆಲ್ಲ ಫೈಬ್ರೋ ಸ್ಕ್ಯಾನ್ ಸ್ಕೋರ್ ಪ್ರಕಾರ, ಅವ್ರದ್ದು ಲಿವರ್ ಫಂಕ್ಷನ್ ಟೆಸ್ಟ್ ಪ್ರಕಾರ ಕೆಲವು ಮಾತ್ರೆಗಳು ಇದ್ದಾವೆ, ಅದರಿಂದ ನಾವು ಫ್ಯಾಟ್ ಕಂಟೆಂಟ್ನ ಕಂಟ್ರೋಲ್ ಮಾಡ್ಬೋದು. ಈ ಪ್ರೋಟೀನ್ ರಿಲೇಷನ್ ಹೇಗೆ ಇದಕ್ಕೆ? ಏನಂದರೆ ಬೇಸಿಕಲಿ ಈ ಕಾರ್ಬೋಹೈಡ್ರೇಟ್ಸ್ ತಗೊಳ್ಳೋದ್ರಿಂದ ಸಡನ್ ಆಗಿ ಶುಗರ್ ಸ್ಪೈಕ್ ಆಗೋದು, ಪ್ರೋಟೀನ್ಸ್ ತಗೊಳ್ಳೋದ್ರಿಂದ ಪ್ರೋಟೀನ್ಸ್ ಬ್ರೇಕ್ ಡೌನ್ ತುಂಬಾ ಸ್ಲೋ ಆಗಿ ಆಗೋದು. ಸೊ ನಮ್ದು ಏನು ಶುಗರ್ಸ್ ಏನು ರಿಲೀಸ್ ಆಗುತ್ತೆ ಬಾಡಿಲಿ ತುಂಬಾ ಸ್ಲೋ ಆಗಿ ರಿಲೀಸ್ ಆಗುತ್ತೆ. ಸೊ ಇನ್ಸುಲಿನ್ ತುಂಬಾ ಸ್ಪೈಕ್ ಆಗಲ್ಲ. ಯಾವಾಗ ಇನ್ಸುಲಿನ್ ತುಂಬಾ ಸ್ಪೈಕ್ ಆಗಲ್ವೋ ಇದನ್ನ ಫ್ಯಾಟ್ ಪ್ರೊಡಕ್ಷನ್ ಅಂದ್ರೆ ಏನು ಊಟ ಮಾಡೋದ್ರಿಂದ ಫ್ಯಾಟ್ ಪ್ಯಾಕೇಜ್ ಆಗಿ ಲಿವರ್ ಅಲ್ಲಿ ಸ್ಟೋರ್ ಆಗೋದು ಕಡಿಮೆ ಆಗ್ತಾ ಹೋಗುತ್ತೆ. ಜೊತೆಗೆ ಪ್ರೋಟೀನ್ ಇಂದ ಅದು ಬೇಗ ಹಸುವು ಕೂಡ ಆಗಬಾರದು, ಫುಲ್ನೆಸ್ ಇರುತ್ತೆ. ತುಂಬಾ ತಿನ್ನೋ ಅಭ್ಯಾಸ ಕಮ್ಮಿ ಆಗ್ಬೋದು. ಏನಂದ್ರೆ ಇವಾಗ ನೋಡಿ ಏನಾಗುತ್ತೆ, ಯಾವ್ದಾದ್ರು ಸ್ವೀಟ್ ತಿಂದಾಗ ನಮಗೆ ಸಡನ್ ಆಗಿ ಒಂಥರ ಖುಷಿ ಆಗುತ್ತೆ ನಮಗೆ, ಯಾಕಂದ್ರೆ ದಟ್ ಇಸ್ ಬಿಕಾಸ್ ಶುಗರ್ ಸ್ಪೈಕ್. ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ನಮಗೆ ಇಮಿಡಿಯೇಟ್ಲಿ ಹಸು ಕೂಡ ಜಲ್ದಿನೇ ಆಗುತ್ತೆ, ಯಾಕಂದ್ರೆ ಎಷ್ಟು ಫಾಸ್ಟ್ ಆಗಿ ಶುಗರ್ ಸೇರಿದೇನೋ ಅಷ್ಟೇ ಫಾಸ್ಟ್ ಆಗಿ ಕಡಿಮೆ ಆಗುತ್ತೆ, ಅಷ್ಟೇ ಫಾಸ್ಟ್ ಆಗಿ ಹಸು ಆಗುತ್ತೆ. ಅದೇ ನೀವು ಪ್ರೋಟೀನ್ ತಿಂದಾಗ ಏನಾಗುತ್ತೆ, ಸ್ಲೋ ಆಗಿ ಗ್ಲುಕೋಸ್ ರಿಲೀಸ್ ಆಗೋದು, ನಮ್ಗೆ ಹಸುವಿಂದ ಅದು ಫೀಲಿಂಗೇ ಬರೋಲ್ಲ ತುಂಬಾ ಹೊತ್ತು. ಸೊ ಅದು ಫುಲ್ನೆಸ್ ಇರುತ್ತೆ. ನಾವು ಮಿಡಲ್ ಅಲ್ಲಿ ಅದು ಇದು ಸ್ನ್ಯಾಕಿಂಗ್ ಹ್ಯಾಬಿಟ್ ಏನಿರುತ್ತಲ್ಲ ಅದು ಇದು ತಿನ್ನೋದು ಆ ಅಭ್ಯಾಸ ಕಡಿಮೆ ಆಗುತ್ತೆ ಪ್ರೋಟೀನ್ ರಿಚ್ ಫುಡ್ ತಿನ್ನೋದು. ಪ್ರೋಟೀನ್ ಅಂತ ಬಂದಾಗ ಎಸ್ಪೆಷಲಿ ನಿಮ್ಮ ಹತ್ರ ಹೊಟ್ಟೆ ಡಾಕ್ಟರ್ ಹತ್ರ ಕೇಳಲೇಬೇಕಾಗಿರೋ ವಿಚಾರ ಏನು ಅಂದ್ರೆ ಇದು ವೇ ಪ್ರೋಟೀನ್ ಅಥವಾ ಪ್ರೋಟೀನ್ ಸಪ್ಲಿಮೆಂಟ್ಸ್. ನಿಮ್ಮ ಒಪಿನಿಯನ್ ಏನು? ಒಳ್ಳೆ ಮೆಡಿಕಲ್ ವರ್ಲ್ಡ್ ತುಂಬಾ ಡಿವೈಡೆಡ್ ಇದೆಯಲ್ಲ ಇದರಲ್ಲಿ. ಒಳ್ಳೆ ಕ್ವಾಲಿಟಿ ವೇ ಪ್ರೋಟೀನ್ ತಗೊಳ್ಳೋದ್ರಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ಸ್ ಇಲ್ಲ. ಒಳ್ಳೆ ಕ್ವಾಲಿಟಿ ಹೇಗೆ ಡಿಫೈನ್ ಮಾಡಬೇಕು? ಅನ್ಫ್ಲೇವರ್ಡ್ ಆಗಬೇಕು, ಯಾವುದೇ ರೀತಿ ಅಡಿಟಿವ್ಸ್ ಇರಬಾರ್ದು, ಯಾವುದೇ ರೀತಿ ಪ್ರಿಸರ್ವೇಟಿವ್ಸ್ ಇರಬಾರ್ದು. ಅಂಡ್ ಈ ಸಡನ್ ಆಗಿ ನಾನು ನಾಳೆಯಿಂದ 100 ಗ್ರಾಮ್ ಪ್ರೋಟೀನ್ ತಿಂತೀನಿ ಅನ್ನೋದು ಆಗಲ್ಲ, ಶರೀರ ತಡ್ಕೊಳ್ಳಲ್ಲ ಅಷ್ಟು ಪ್ರೋಟೀನ್. ಸೊ ನೀವು ನಿಧಾನಕ್ಕೆ ಸ್ಟಾರ್ಟ್ ಮಾಡಿ. ಅವಾಗಲೂ ನಮ್ಮದು ರೂಲ್ ಇನ್ ಅವರ್ ಮೆಡಿಕಲ್ ಫೀಲ್ಡ್ ಅಂದರೆ ಸ್ಟಾರ್ಟ್ ಲೋ, ಕಡಿಮೆ ಸ್ಟಾರ್ಟ್ ಮಾಡಿ ನಿಧಾನಕ್ಕೆ ಮುಂದುವರಿರಿ. ಸ್ಟಾರ್ಟ್ ಲೋ ಆ್ಯಂಡ್ ಗೋ ಸ್ಲೋ, ದಿಸ್ ಇಸ್ ದ ಪ್ರೋಟೋಕಾಲ್. ನಾರ್ಮಲ್ ಡಯಟಲ್ಲಿ ಎಷ್ಟು ಕೊರತೆ ಆಗುತ್ತೆ ಅದನ್ನು ಹಾಗಾದರೆ ಗುಡ್ ಕ್ವಾಲಿಟಿ ಅನ್ಫ್ಲೇವರ್ಡ್ ರಾ ಪ್ರೋಟೀನಿಂದ ಅದನ್ನು ಸಪ್ಲಿಮೆಂಟ್ ಥ್ರೂ ಫುಲ್ಫಿಲ್ ಮಾಡ್ಕೋಬೋದು. ನೆಕ್ಸ್ಟ್ ನಾವು ವಾಪಸ್ ಎಲ್ಲಿಂದ ಸ್ವಲ್ಪ ಡೈವರ್ಜ್ ಆದ್ವಿ ನಾವು ಅಲ್ಲಿಗೆ ಮತ್ತೆ ವಾಪಸ್ ಬರೋದು ಅಂತ ಹೇಳಿದ್ರೆ, ತೆಳ್ಳಗಿರ್ತಾರೆ, ತುಂಬ ಸ್ಕಿನ್ನಿ ಇರ್ತಾರೆ, ಅವ್ರಿಗೂ ಕೂಡ ಒಳಗಡೆ ವಿಸರಲ್ ಫ್ಯಾಟ್ ಇರುತ್ತೆ, ಆಮೇಲೆ ಇಲ್ಲಿ ಫ್ಯಾಟಿ ಲಿವರ್ ಇರುತ್ತೆ, ಲಿವರ್ ಸಮಸ್ಯೆ ಇರುತ್ತೆ. ಅದಕ್ಕೆ ಏನು ಕಾರಣ ಆಗುತ್ತೆ? ಅದು ಜೆನೆಟಿಕ್ಸ್ ಏನೋದು? ಅದು ಮೋಸ್ಟ್ ಕಾಮನ್ಲಿ ಅದು ಜೆನೆಟಿಕ್ಸೇ ನಮ್ಮದು. ಓಕೆ, ಅದು ಯೂಶ್ವಲಿ ಆ ಥರ ಇರೋರಿಗೆ ನೀವು ಕೊಲೆಸ್ಟ್ರಾಲ್ ಚೆಕ್ ಮಾಡಿದ್ರೆ, ವಿಸರಲ್ ಅಡಿಪೋಸಿಟಿ ಅಂತೀವಿ, ಕೊಲೆಸ್ಟ್ರಾಲ್ ಚೆಕ್ ಮಾಡಿದ್ರೆ ತುಂಬ ಹೈ ಲೆವೆಲ್ಸ್ ಆಫ್ ಕೊಲೆಸ್ಟ್ರಾಲ್ ಇರ್ತದೆ. ಆ್ಯಂಡ್ ನಾವು ಅವರಿಗೆ ಫ್ಯಾಮಿಲಿ ಹಿಸ್ಟ್ರಿ, ಅವ್ರ ಅಪ್ಪ ಅಮ್ಮ ಬಗ್ಗೆ ಕೇಳ್ಕೊಳ್ತಾ ಹೋದರೆ ಅವರಲ್ಲೂ 90% ಆಫ್ ದಿ ಪೀಪಲ್ಗೆ ಅದು ಫ್ಯಾಮಿಲಿ ಹಿಸ್ಟ್ರಿ ಇದ್ದೇ ಇರ್ತದೆ. ಸೊ ಅದು ಮೋಸ್ಟ್ಲಿ ಜೆನೆಟಿಕ್ಸ್. ಅದು ಆ ಥರ ಇರೋರಿಗೆ ನಾವು ಹಂತ ಲಿವರ್, ಅದು ಫ್ಯಾಟಿ ಲಿವರ್ ಹಂತ ನೋಡ್ಕೊಂಡು ಇಮಿಡಿಯೇಟ್ಲಿ ನಾವು ಟ್ರೀಟ್ಮೆಂಟ್ ಯೂಶಲಿ ಸ್ಟಾರ್ಟ್ ಮಾಡ್ತೇವೆ. ಬಟ್ ಆ ರೀತಿ ಇನ್ನೂ ಸ್ವಲ್ಪ ರಿಸ್ಕ್ ಅಲ್ವಾ ಅದು? ನಾನು ತೆಳ್ಳಗಿದ್ದೀನಿ, ನನಗೇನಿರಲ್ಲ ಅಂತ ಅನ್ಕೊಂಡಿರ್ತಾರೆ. ಅದು ಪಬ್ಲಿಕ್ ಪರ್ಸೆಪ್ಷನ್ ಆ ಥರ ಇದೆ. ನಾನು ತೆಳ್ಳಗಿದ್ದೀನಿ, ನಂದು ಐ ಆಮ್ ಫಿಟ್ ಇದ್ದೀನಿ ಅಂತ ಅನ್ಕೊಂಡಿರ್ತಾರೆ. ಬಟ್ ಅವ್ರು ಟೆಸ್ಟ್ ಮಾಡಿಸಿದಾಗೆ ಗೊತ್ತಾಗೋದು ಓಕೆ ಈ ಥರ ಪ್ರಾಬ್ಲಮ್ ಇದೆ ಅಂತ. ಅದಕ್ಕೆ ಬರೋದು ಅಗೇನ್ ಸ್ಕ್ರೀನಿಂಗ್ ಅಲ್ಲಿಗೆ ಬರೋದು. ನಿಮ್ಮ ಅಪ್ಪ ಅಮ್ಮಗೆ ಏನಾದ್ರು ಪ್ರಾಬ್ಲಮ್ ಇತ್ತು, ಫ್ಯಾಮಿಲಿ ಹಿಸ್ಟ್ರಿ ಏನಾದ್ರು ಫ್ಯಾಟಿ ಲಿವರ್ ಇತ್ತು ಅಂದರೆ ಒಂದು ಸ್ಕ್ರೀನಿಂಗ್ ಅಲ್ಟ್ರಾಸೌಂಡ್ ಮಾಡಿಸ್ಕೊಳ್ಳೋದ್ರಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಜೊತೆಗೆ ನೀವು ಯಾವಾಗಲೇ ಹೇಳಿದ ಹಾಗೆ ಸ್ಕಿನ್ನಿ ಇದ್ರೂ ಕೂಡ, ತೆಳ್ಳಗಿದ್ರೂ ಕೂಡ ನಿಮಗೆ ರೈಟ್ ಸೈಡ್ ಬಲಭಾಗದಲ್ಲಿ ಮೇಲೆ ಲಂಗ್ಸ್ ಕೆಳಗಡೆ ಭಾರ ಫೀಲ್ ಆಯಿತು ಅಥವಾ ಡಿಸ್ಕಂಫರ್ಟ್ ಅದು ಲಿವರ್ ಇರ್ಬೋದು, ಒಂದ್ಸಲಿ ಚೆಕ್ ಮಾಡಿಸ್ಕೊಳ್ಳಿ ಅಂತ ನೀವು ಸಜೆಸ್ಟ್ ಮಾಡ್ತೀರಿ. ಜೆನೆಟಿಕ್ಸ್ ಅಂದ್ರೆ ಹೇಗೆ? ಅದು ಅಂದ್ರೆ ಬಾಡಿ ಬೇರೆ ಬೇರೆಯವರು ದೇಹದಲ್ಲಿ ಬೇರೆ ಬೇರೆ ಕಡೆ ಫ್ಯಾಟ್ ಸ್ಟೋರ್ ಮಾಡೋಕ್ಕೆ ಪ್ರೋಗ್ರಾಮ್ ಆಗಿರುತ್ತಾ? ಇದು ನಮ್ದು ಹ್ಯೂಮನ್ ಬಾಡಿ ಹೇಗಂದ್ರೆ ನಾವು ಏನೇ ತಿನ್ನಲಿ
ಫಸ್ಟ್ ಫ್ಯಾಟ್ ಸ್ಟೋರ್ ಆಗೋದೇ ಇಲ್ಲಿ ಹೊಟ್ಟೆಲಿ. ಆ್ಯಂಡ್ ನಾವು ಎಷ್ಟೇ ಎಕ್ಸರ್ಸೈಸ್ ಮಾಡಲಿ ಲಾಸ್ಟ್ ಫ್ಯಾಟ್ ಕರಗೋದೇ ಹೊಟ್ಟೆ ಸುತ್ತ. ಅದು ಬಿಲ್ಟೇ ಆಗಿದೆ ನಮ್ದು ಏನು ಅದು ಪ್ಯಾಕೇಜಿಂಗ್ DNA ಸಿಸ್ಟಮ್ ಅಲ್ಲೇ ಆ ಥರ. ಇಂಡಿಯನ್ಸ್ ಜಾಸ್ತಿ ಅನ್ಸುತ್ತೆ, ಇಂಡಿಯನ್ಸ್ ಅಲ್ಲಿ ಸ್ವಲ್ಪ ಜಾಸ್ತಿ. ಇಂಡಿಯನ್ಸ್ ಅಲ್ಲಿ ಸ್ವಲ್ಪ. ನೀವು ವೆಸ್ಟರ್ನ್ ಅಲ್ಲಿ ಕಂಟ್ರೀಸ್ ಅಲ್ಲಿ ಹೋಗಿ ಅಲ್ಲಿ ಒಬೇಸ್ ಪೀಪಲ್ ನೋಡಿ, ಸ್ಥೂಲಕಾಯದವ್ರು ನೋಡಿ, ಅವ್ರು ಪೂರ್ತಿ ಭಾಗನೇ ಒಬೇಸ್ ಇರ್ತಾರೆ, ಕೈಕಾಲು ದಪ್ಪ ಇರ್ತದೆ. ಬಟ್ ನಮ್ದು ಹಾಗಲ್ಲ, ನಮ್ ಕೈಕಾಲೆಲ್ಲ ತೆಳ್ಳಗಿರ್ತವೆ. ಫಸ್ಟ್ ಇಲ್ಲಿ ಬರುತ್ತೆ ಕರ್ಗೋದು, ಲಾಸ್ಟ್ ಇಲ್ಲೇ ಕರ್ಗೋದು. ಸೊ ಅದು ಹೇಗಾಗುತ್ತೆ ಅಂದ್ರೆ ಅದು ಮೋಟಿವೇಶನ್ ಬರಲ್ಲ ಈ ಜನಕ್ಕೆ. ಎಕ್ಸರ್ಸೈಸ್ ಮಾಡ್ತಾ ಹೋಗ್ತಾರೆ, ಫಸ್ಟ್ ಅವ್ರಿಗೆ ಮುಖ ಕರ್ಗಕ್ತಾ ಹೋಗುತ್ತೆ, ಹೊಟ್ಟೆ ಕರ್ಗ್ತಾನೆ ಇಲ್ಲ. ತುಂಬಾ ಕಾಮನ್ ಕಂಪ್ಲೇಂಟ್ ಇದು ನಮ್ಮ OPD ಲಿ. ಅವರಿಗೆ ಫ್ಯಾಮಿಲಿ ಅವರೆಲ್ಲ ಹೇಳ್ತಿರ್ತಾರೆ ಏನು ಸಣ್ಣಾಗಿದೆ ಮುಖ ಎಲ್ಲ ಒಳಗೋಗಿದೆ ಅಂತ. ಈಗ ಹೊಟ್ಟೆ ಶರ್ಟ್ ತೆಗ್ತೀನಿ ತೋರ್ಸಕ್ಕಾಗಲ್ಲ. ತುಂಬಾ ಕಾಮನ್ ಆಗಿ ಕೇಳ್ತಾರೆ, ಸರ್ ನಾನು ಎಷ್ಟು ಡಯಟ್ ಮಾಡ್ತೀನಿ, ಎಷ್ಟು ಎಕ್ಸರ್ಸೈಸ್ ಮಾಡ್ತೀನಿ, ಹೊಟ್ಟೆ ಫ್ಯಾಟ್ ಅನ್ನೋದು ಕರಗ್ತಾ ಇಲ್ಲ. ಅಲ್ಲ, ಅದು ಇರೋದೇ ಹಾಗೆ. ಅದನ್ನ ನಾವು ಸ್ವಲ್ಪ ಮೋಟಿವೇಶನ್ ತರ ತಗೊಂಡು ಅದನ್ನ ಕನ್ಸಿಸ್ಟೆಂಟ್ ಆಗಿ ಎಕ್ಸರ್ಸೈಸ್ ಡಯಟ್ ಮಾಡಿದ್ರೇನೆ ಅದು ಕರಗೋದು. ಇಲ್ಲಾಂದ್ರೆ ಅಷ್ಟು ಸುಲಭವಾಗಿ ಕರೆಸೋದು ಆಗಲ್ಲ ಅದು ಹೊಟ್ಟೆ ಫ್ಯಾಟ್ ಅನ್ನೋದು. ಈಗ ನಾವು ಹೇಗೆ ಲಿವರ್ ಹೆಲ್ತನ್ನು ಹೇಗೆ ಕಾಪಾಡ್ಕೋಬೇಕು ಅನ್ನೋ ವಿಚಾರಕ್ಕೆ ಬಂದಾಗ ಏನೇನು ಮಾಡ್ಬೋದು, ಇಂಡಿವಿಜುವಲ್ಸ್ ಏನೇನು ಮಾಡ್ಬೋದು? ಅದೇ ಈ ನಾನು ಯಾವಾಗಲೂ ಇದು ಕಾಮನ್ ಕಂಪ್ಲೇಂಟ್, ಆದರೆ ಕಾಮನ್ ಕೇಳೋ ಕ್ವಶನ್ ಇದೆ ನನಗೆ ಪೇಷಂಟ್ಸು. ನಾನು ಯಾವಾಗಲೂ 5 ಪಾಯಿಂಟ್ ಪ್ರೋಗ್ರಾಮ್ ಅಂತೀನಿ. ಒಂದು, ನೀವು ಒಳ್ಳೆ ಊಟ ಮಾಡಿ, ಒಳ್ಳೆ ಬ್ಯಾಲೆನ್ಸ್ಡ್ ಪ್ರೋಟೀನ್ ರಿಚ್ ಡಯಟ್ ತೊಗೊಳ್ಳಿ. ಎರಡನೇದು, ಒಳ್ಳೆ ನಿದ್ದೆ. ಯಾಕಂದರೆ ನಿದ್ದೆ ಮಾಡ್ತಿರ್ಬೇಕಾದ್ರೆ ನಮ್ಮದು ಬಾಡಿ ರೆಸ್ಟ್ ಆ್ಯಂಡ್ ರೀಸೆಟ್ ಮೋಡ್ ಅಂತೀವಿ ನಾವು ಅದನ್ನು. ಅದು ಹೋಗುತ್ತೆ, ರೆಸ್ಟ್ ಬೇಕು ಬಾಡಿಗೆ. ನಿದ್ದೆ ಇಲ್ಲ ಅಂದರೆ ಸ್ಟ್ರೆಸ್ ಲೆವೆಲ್ಸ್ ಜಾಸ್ತಿ ಆಗುತ್ತೆ, ಅದರಿಂದ ಕೂಡ ಫ್ಯಾಟಿ ಲಿವರ್ ಆಗೋ ಚಾನ್ಸ್ ಇರ್ತದೆ. ಮೂರನೇದು, ಯಾವುದೇ ರೀತಿ ಈ ಮದ್ಯಪಾನ ಆಯಿತು, ಧೂಮಪಾನ ಆಯಿತು ಮಾಡಬಾರ್ದು, ಇದ್ದರೆ ಕಡಿಮೆ ಮಾಡ್ಕೊಳ್ಬೇಕು. ನಾಲ್ಕನೇದು, ಎಕ್ಸಸೈಸು. ನೀವು ರೆಗ್ಯುಲರ್ ಆಗಿ ಹೇಳಿದ್ನಲ್ಲ 30ರಿಂದ 40 ನಿಮಿಷ ವಾರದಲ್ಲಿ 5 ದಿವಸ ಮಾಡಿದ್ರೂ ಸಾಕು. ಆಮೇಲೆ 5ನೇದು, ಮಾನಸಿಕ ಒತ್ತಡ, ತುಂಬ ಸ್ಟ್ರೆಸ್ ಮಾಡ್ಕೊಳ್ಳೋದು ಮತ್ತು ಓವರ್ ಥಿಂಕಿಂಗು ಇವೆಲ್ಲ ಬೇಡ. ಇವು 5 ಇದ್ದರೆ ನಮ್ಮದು ಲಿವರ್ ಹೆಲ್ತ್ ಒಂದೇ ಅಲ್ಲ, ಪೂರ್ತಿ ನಮ್ಮದು ಏನು ಜೀರ್ಣಾಂಗ ಅಂತ ಏನಿದೆ ಆ ಜೀರ್ಣಾಂಗದ ಹೆಲ್ತ್ ಯಾವಾಗಲೂ ಆರಾಮಾಗಿರ್ತದೆ. ಓಕೆ. ಇನ್ನೊಂದು ಪರ್ಸೆಪ್ಷನ್ ಏನು ಅಂತ ಹೇಳಿದ್ರೆ ಕುಡಿಯೋರ್ದು ಮೇಯ್ನ್ಲಿ. ನಾನು ತುಂಬ ಜನ ಹೇಳೋದು ಕೇಳಿದ್ದೀನಿ, ಅವ್ರಿಗೆ ಕುಡಿಬೇಡ್ರಿ, ಯಾಕ್ರಿ ಕುಡಿತೀರಾ ಎಷ್ಟೊಂದು ಅಂತ ಕೇಳಿದ್ರೆ, ನಾನು ಕುಡಿತೀನಿ, ಆಮೇಲೆ ನಾನು ಲಿವರ್ಗೆ ಏನೋ ಕುಡಿದ್ಬಿಟ್ಟು ಏನೋ ತಿಂದುಬಿಟ್ಟು ಅದನ್ನು ಲಿವರ್ನ ಏನೋ ಕ್ಲೀನ್ ಮಾಡ್ಕೊಳ್ಳೋದಂತೆ. ಸ್ಮೋಕರ್ಸ್ ಕೂಡ ಹೇಳೋದು ಕೇಳಿದ್ದೀನಿ, ಲಂಗ್ಸ್ನ ನಾನು ಆಮೇಲೆ ಏನೋ ಕ್ಲೀನ್ ಮಾಡ್ತೀನಿ, ಏನೋ ಆಸ್ ಇಫ್ ಸಮಥಿಂಗ್ ಇದೇನೋ ಗುಡಿಸೋ ರೀತಿಯಲ್ಲಿ ಹೇಳ್ತಾರೆ. ಆ ಪರ್ಸೆಪ್ಷನ್ಸ್ ಬಗ್ಗೆ ಅವ್ರಿಗೆ ಏನು ಅಲರ್ಟ್ ಕೊಡೋಕೆ ಬಯಸ್ತೀರೋ, ವಾರ್ನಿಂಗ್ ಕೊಡೋಕೆ ಬಯಸ್ತೀರಿ? ಈ ಯಾವುದೇ ರೀತಿ ಡಿಟಾಕ್ಸಿಫೈಯಿಂಗ್ ಏಜೆಂಟ್ ಬೇಕಾಗಿಲ್ಲ ಲಿವರ್ಗೆ. ಯಾಕಂದರೆ ಲಿವರ್ ಅದೇ ಡಿಟಾಕ್ಸಿಫೈಯಿಂಗ್ ಏಜೆಂಟ್. ಈ ಸುಮ್ಮನೆ ಅದು ಆ ಸಪ್ಲಿಮೆಂಟ್ ತೊಗೊಂಡೆ, ಈ ಸಪ್ಲಿಮೆಂಟ್ ತೊಗೊಂಡೆ, ಅವ್ರು ಹೇಳಿದ್ರಂತ ಅದನ್ನು ತಿಂದೆ ಇದನ್ನು ತಿಂದೆ ಮಾಡೋದ್ರಿಂದ ಲಿವರ್ ಮೇಲೆ ಇನ್ನೂ ಎಕ್ಸ್ಟ್ರಾ ಪ್ರೆಷರೇ ಬೀಳುತ್ತೆ. ಯಾಕಂದರೆ ಅವೆಲ್ಲ ಫಾರಿನ್ ಆಬ್ಜೆಕ್ಟ್ಸ್, ಅವನ್ನೆಲ್ಲನೂ ಲಿವರು ಏನೋ ಬೇರೆ ಬಂದಿದೆ ಸಿಸ್ಟಮಲ್ಲಿ ಅಂತಾನೆ ಅದು ಯೋಚನೆ ಮಾಡೋದು. ಅದನ್ನು ಫಸ್ಟ್ ಅದನ್ನು ಹಿಡ್ಕೊಂಡು ಅದನ್ನು ಏನೋ ಫಿಲ್ಟರ್ ಮಾಡಿಬಿಟ್ಟು ಹಾಕೋದೇ ಲಿವರ್ ಕೆಲಸ. ಸೊ ನೀವು ಸುಮ್ಮನೆ ಸಪ್ಲಿಮೆಂಟ್ಸು, ಇದು ಡಿಟಾಕ್ಸಿಫೈಯಿಂಗ್ ಏಜೆಂಟು, ಅದು ಇದು ಅಂತ ತಿಂತಾ ಹೋದರೆ ಲಿವರ್ ಮೇಲೆ ಎಕ್ಸ್ಟ್ರಾ ಪ್ರೆಷರೇ ಬೀಳುತ್ತೆ ಹೊರತು ಏನೂ ಇಲ್ಲ. ನಿಮಗೆ ಲಿವರ್ ಆರಾಮಾಗಿ ಇರಬೇಕು, ಹೆಲ್ತಿಯಾಗಿ ಇರಬೇಕು ಅಂದರೆ ಡ್ರಿಂಕ್ಸ್ ಬಿಡಿ. ಏನಂದರೆ ನಾವು ಬುಕ್ಕಲ್ಲಿ ಏನು ಓದ್ತೀವಿ, ಸಿರೋಜೆನಿಕ್ ಡೋಸ್ ಅಂದರೆ ಇಷ್ಟು ಕುಡಿದಾದ್ಮೇಲೆ ಲಿವರ್ಗೆ ಡ್ಯಾಮೇಜ್ ಆಗೋದು ಅಂತ ಒಂದು ಸಮ್ ಅಮೌಂಟ್ ಆಫ್ ಆಲ್ಕೋಹಾಲ್ ಡೋಸೇಜ್ ಇದೆ. ಬಟ್ ಅದಕ್ಕೂ ಮುಂಚೆ ಬೇರೆ ಡ್ಯಾಮೇಜ್ ಸ್ಟಾರ್ಟ್ ಆಗಿಬಿಡುತ್ತೆ ಬಾಡಿಲಿ. ಯಾಕಂದರೆ ಫಸ್ಟ್ ಕಾಂಟ್ಯಾಕ್ಟ್ ಆಫ್ ದಿ ಆಲ್ಕೋಹಾಲ್ ಈಸ್ ನಮ್ಮದು ಅನ್ನನಾಳ ಆಯಿತು, ನಮ್ಮ ಜಠರ ಆಯಿತು, ನಮ್ಮದು ಇಂಟೆಸ್ಟೈನ್ಸ್ ಆಯಿತು. ಅಲ್ಲಿಂದನೇ ಈ ನಮ್ಮದು ಆಲ್ಕೋಹಾಲ್ ಕೆಲಸ ಸ್ಟಾರ್ಟ್ ಮಾಡೋದು. ನಮ್ಗೆ ಸುಮಾರು ಬಿಲಿಯನ್ಸ್ ಟ್ರಿಲಿಯನ್ಸ್ ಆಫ್ ಒಳ್ಳೆ ಬ್ಯಾಕ್ಟೀರಿಯಾ ಇರ್ತವೆ ನಮ್ಮ ಗಟ್ಟಲ್ಲಿ. ಈ ಆಲ್ಕೋಹಾಲ್ ತೊಗೊಳೋದ್ರಿಂದ ಅವೆಲ್ಲ ಡ್ಯಾಮೇಜ್ ಆಗಿ ಹೋಗ್ತವೆ. ಆ ಗಟ್ ಲೈನಿಂಗ್ ಪ್ರಾಬ್ಲಮ್ ಆಗ್ತದೆ. ಅದರಿಂದ ತುಂಬ ಇನ್ಫ್ಲಮೇಷನ್ನು, ತುಂಬ ಹಾರ್ಟ್ ಡಿಸೀಸಸ್ಸು, ಲಿವರ್ ಡಿಸೀಸಸ್ಸು, ಈ ಇದು ಡೈಜೆಸ್ಟಿವ್ ಇಶ್ಯೂಸ್ ಎಲ್ಲ ಬರೋದು ಚಾನ್ಸಸ್ ಇರುತ್ತೆ. ಮತ್ತು ಈ ದುಶ್ಚಟಗಳಿಂದ, ಆಲ್ಕೋಹಾಲ್ ಮತ್ತು ಟೊಬ್ಯಾಕೋ ಈ ಥರದ ದುಶ್ಚಟಗಳಿಂದ ಬಾಡಿಗೊಂದಾಯಿತು, ಬಾಡಿಗಾಗೋ ಡ್ಯಾಮೇಜ್ ಆಯಿತು, ಆಮೇಲೆ ಓವರ್ ಆಲ್ ಸೈಕಲಾಜಿಕಲ್ ವೆಲ್ಬೀಯಿಂಗ್ ಕೂಡ ಡ್ಯಾಮೇಜಿಂಗ್ ಅಲ್ವಾ? ಮನುಷ್ಯರಿಗೆ ಸಂತೋಷ ಬೇರೆ ಎಲ್ಲೂ ಸಿಗಲ್ಲ. ಆಮೇಲೆ ಮನುಷ್ಯನ ಸಹಜ ಚಟುವಟಿಕೆಗಳು, ಒಬ್ಬ ಟ್ರೆಕ್ಕಿಂಗ್ ಹೋಗ್ತಿದ್ದ, ಏನೊಂದು ಆಫ್ ರೋಡಿಂಗ್ ಹೋಗ್ತಾ ಇದ್ದ, ಅಥವಾ ಯಾವುದೇ ಸಹಜ ಚಟುವಟಿಕೆ ಇರಲಿ ಮನುಷ್ಯರಿಗೆ ಬೇಕಾಗಿರೋದು, ಅದ್ರಲ್ಲಿ ಆನಂದ ಸಿಗ್ತಿರುತ್ತೆ ಮುಂಚೆ ಅವರಿಗೆ. ಇದು ಶುರು ಆದಲ್ಲಿಂದ ತುಂಬ ಕೇಸಸ್ ಫ್ರೆಂಡ್ಸಲ್ಲಿ ಅಲ್ಲಿ ನೋಡೋ ಪ್ರಕಾರ ಅವ್ರಿಗೆ ಬೇರೆ ಯಾವುದ್ರಲ್ಲೂ ಮಜಾ ಸಿಗಲ್ಲ. ಇದು ಈಸಿಲಿ ಅವೈಲೇಬಲ್ ಅಂತ ಅನ್ಸ್ಬಿಡುತ್ತೆ ಅವರಿಗೆ. ಅದು ಅಡಿಕ್ಟಿವ್, ತುಂಬ ಅಡಿಕ್ಟಿವ್ ಆಲ್ಕೋಹಾಲ್ ಅನ್ನೋದು. ಅದೇನಂದ್ರೆ ಬೇರೆ ರೀಕ್ರಿಯೇಷನಲ್ ಆಕ್ಟಿವಿಟಿ ಮಾಡ್ಲಿಕ್ಕೆ ಬಿಡೋದೇ ಇಲ್ಲ. ನನಗೆ ಈ ಥರ ಕಿಕ್ ಬರ್ತಾ ಇದೆ, ನನಗೆ ಈ ಥರ ಒಂಥರ ಏನೋ ಫೀಲಿಂಗ್ ಬರ್ತಾ ಇದೆ ಅಂದಮೇಲೆ ಈ ಥರ ಹೇಳಿದಲ್ಲ, ಟ್ರೆಕ್ಕಿಂಗ್ ಆಯಿತು, ಆಫ್ ರೋಡಿಂಗ್ ಆಯಿತು, ಇದು ಬೇರೆ ರೀತಿ ವೆಕೇಶನ್ಸ್ ಆಯಿತು, ಎಲ್ಲ ಬಿಟ್ಟು ಬರೀ ನಮ್ದು ಏನು ಮಾಡ್ತೀರಾ, ವೀಕೆಂಡಿಗೆ ಸ್ವಲ್ಪ ಹೋಗ್ತೀವಿ ಸರ್, ಸ್ವಲ್ಪ ಪ್ರತಿ ವೀಕೆಂಡ್ ಸ್ವಲ್ಪ ಇಷ್ಟೇ ತೊಗೊಳ್ತೀವಿ ಸರ್, ಇಷ್ಟೇ ನೀವು ಎಷ್ಟು ತೊಗೊಂಡ್ರೂ ಅದು ತಪ್ಪೆ. ಎಷ್ಟು ತೊಗೊಂಡ್ರು ನಿಮ್ಮ ಶರೀರಕ್ಕೆ ಮಾಡ್ತಿರೋ ಹಾನಿನೇ. ನೀವು ಎಷ್ಟು ತೊಗೊಂಡ್ರು ನಿಮ್ಮ ಮನಸ್ಸಿಗೆ ಆಗೋ ಹಾನಿನೇ ಅದು. ಯಾವುದೇ ರೀತಿಯಿಂದ ಲಾಭ ಇಲ್ಲ ಆಲ್ಕೋಹಾಲಿಂದ ಮಾತ್ರ.
ಸಿಮಿಲರ್ಲಿ ಸ್ಮೋಕಿಂಗ್ ಕೂಡ. ಕಂಪ್ಯೂಟರ್ ಮುಂದೆ ಕೂರೋ ವರ್ಕ್ ಮಾಡೋರಲ್ಲೂ ಕೂಡ ಸಿಕ್ಕಾಪಟ್ಟೆ ಜಾಸ್ತಿ ಇದೆ ಅಲ್ವಾ ಫ್ಯಾಟಿ ಲಿವರ್? ಎಷ್ಟು ಪರ್ಸೆಂಟೇಜ್ ಡಿಫ್ರೆನ್ಸ್ ಇದೆ? ಈಗ ಓವರ್ ಆಲ್ ಈಗ ನೀವು ಹೇಳಿದ್ರೆ ಒಂದು 40% ಪೀಪಲ್ ಇದೆ ಅಂತ. ಡೆಸ್ಕ್ ಜಾಬ್ಸ್ ಅಲ್ಲಿರೋರಿಗೆ ಈ ರೀಸೆಂಟ್ ಆಗಿ ಒಂದು ಸ್ಟಡಿ ಪಬ್ಲಿಷ್ ಆಗಿದೆ. ಇಟ್ ಈಸ್ ವೆರಿ ಸ್ಟ್ಯಾಗರಿಂಗ್. ಅಂದರೆ IT ಪಾಪ್ಯುಲೇಷನ್ ದೇ ಹ್ಯಾವ್ ಡನ್ ದಟ್ ಸ್ಟಡಿ. 80% ಆಫ್ ದಿ ಪೀಪಲ್ IT ಪಾಪ್ಯುಲೇಷನ್ ಇರೋರಿಗೆ ಫ್ಯಾಟಿ ಲಿವರ್ ಇದೆ. ಸೊ ಇಟ್ ಈಸ್ ಲೈಕ್ 10ರಲ್ಲಿ 8 ಜನಕ್ಕೆ. ಸೊ ದಟ್ ಈಸ್ ವೆರಿ ವೆರಿ ಅಲಾರ್ಮಿಂಗ್. ಅದು ಕಾಲನ್ ಕ್ಯಾನ್ಸರ್ ವಿಚಾರಕ್ಕೆ ಬಂದರೆ, ಕರುಳಿನ ಕ್ಯಾನ್ಸರ್ ಇಷ್ಟೊಂದು ಯಾಕೆ ಜಾಸ್ತಿ ಆಗ್ತಿದೆ ಇವಾಗ? ಬದಲಾದ ಜೀವನ ಶೈಲಿ, ಈ ರಿಫೈನ್ಡ್ ಅಲ್ಟ್ರಾ ಪ್ರೊಸೆಸ್ಡ್ ಫುಡ್ ಅನ್ನೋದು ಇತ್ತೀಚೆಗೆ ತುಂಬಾ ಕಾಮನ್ ಆಗಿಬಿಟ್ಟಿದೆ. ಆ್ಯಂಡ್ ಸೆಕೆಂಡ್, ಈ ಒಬೆಸಿಟಿ ಮತ್ತು ಸೆಡೆಂಟರಿ ಲೈಫ್ ಸ್ಟೈಲ್. ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ, ಈ ಕೊಲಾನ್ ಕ್ಯಾನ್ಸರ್ ಅನ್ನೋದು ಇವತ್ತು ಒಬ್ಬ ಮನುಷ್ಯಂಗೆ ಕೊಲಾನ್ ಕ್ಯಾನ್ಸರ್ ಡಯಾಗ್ನೋಸ್ ಆಗಿದೆ ಅಂದರೆ ಅದ್ರದ್ದು ಕೆಲಸ, ಅದ್ರ ಡಿಸೀಸ್ ಪ್ರಾಸೆಸ್ಸು 15 ವರ್ಷ ಮುಂಚೆನೇ ಸ್ಟಾರ್ಟ್ ಆಗಿರುತ್ತೆ. ಜೊತೆಗೆ ನೀವು ಹೇಳಿದ್ರಿ ತುಂಬ ಜನ ವರ್ಕೌಟ್ ಮಾಡ್ತೀವಿ ಅಂತ ಹೇಳ್ತಾರೆ ಅಂತೇಳಿ. ಬಟ್ ಪ್ರಾಬ್ಲಮ್ ಏನಂದರೆ, ಈಗಿನ ಯಂಗ್ಸ್ಟರ್ಸಲ್ಲಿ ತುಂಬ ಜನರಲ್ಲಿ ನೋಡ್ತಿರೋದು, ನಾನು ಚೆನ್ನಾಗಿ ವರ್ಕೌಟ್ ಮಾಡ್ತೀನಿ, ಚೆನ್ನಾಗಿ ಕುಡಿತೀನಿ ಅಂತ. ಸೊ ಅದು ಏನೂ ಯೂಸ್ ಆಗಲ್ಲ. ನೀವು ಚೆನ್ನಾಗಿ ವರ್ಕೌಟ್ ಮಾಡ್ತೀನಿ ಸರ್, ಅಷ್ಟೇ ಚೆನ್ನಾಗಿ ಕುಡ್ತೀನಿ ಅನ್ನೋದು ನೋ, ದಟ್ ಈಸ್ ನಾಟ್ ಅಕ್ಸೆಪ್ಟೆಡ್. ಎಂಡೋಸ್ಕೋಪಿ ಅಥವಾ ಕೊಲೊನೋಸ್ಕೋಪಿ ಇದನ್ನು ಮಾಡಬಂಥ ಟೈಮ್ನಲ್ಲಿ ಸೊ ಇದರ ಉದ್ದೇಶ ಒಳಗೆ ಹೋಗಿ ನೋಡೋದು, ಆ್ಯಕ್ಚುಲಿ ಏನು ಪ್ರಾಬ್ಲಮ್ ಇದೆ ಅಂಥೇಳಿ. ತೀರಾ ಔಟ್ಸೈಡ್ ಸಿಮ್ಟಮ್ಸ್ಗಿಂತ ಒಳಗೆ ಹೋಗಿ ನೋಡೋದು ಉದ್ದೇಶ. ತುಂಬ ಜನಕ್ಕಿರುತ್ತೆ, ಅದೇನೋ ಪೈಪ್ ಹಾಕ್ತಾರೆ, ಬಾಯಿಂದ ಹಾಕ್ತಾರೆ, ಕೆಳಗಿಂದ ಪೈಪ್ ಹಾಕ್ತಾರೆ ಅಂಥೇಳಿ. ಇಸ್ ಇಟ್ ಪೇನ್ಫುಲ್ ಅಥವಾ ಇದು ಈಸಿ ಪ್ರೊಸೀಜರ್? ಇದು ತುಂಬ ಸಿಂಪಲ್ ಪ್ರೊಸೀಜರ್. ಇದು ಏನಂದರೆ ಪೂರ್ತಿ ಕಂಫರ್ಟಬಲ್ ಆಗಿರ್ತದೆ ಅಂತ ಹೇಳಲಿಕ್ಕೆ ಇಷ್ಟಪಡಲ್ಲ, ಸ್ವಲ್ಪ ಡಿಸ್ಕಂಫರ್ಟ್ ಆಗ್ತದೆ.